ಈ ನೀಲಿಪಡೆ ಸ್ವಾಗತ. ಈ ಎಪಿಸೋಡ್ ಅಲ್ಲಿ ನಮ್ ಜೊತೆ ತುಮಕೂರು ಹುಡುಗರಿದ್ದಾರೆ ಇಬ್ರು. ಯಶ್ ಮತ್ತೆ ಪೂರ್ಣ. ಯಶ್ ಪೂರ್ಣ ಇಬ್ರಿಗೂ ಸ್ವಾಗತ. ನಿಮ್ಗೂ ಸ್ವಾಗತ ಬ್ರೋ. ಧನ್ಯವಾದಗಳು. ಥ್ಯಾಂಕ್ ಯು ಬಾಯ್ಸ್. ಸೊ So, ಈ ಎಪಿಸೋಡ್ ನ ಶುರು ಮಾಡೋಣ. ಈ ಎಪಿಸೋಡ್ ಅಲ್ಲಿ ನಾವು ಚೆನ್ನೈ ಗೇಮ್ ಬಗ್ಗೆನೇ ಮಾತಾಡೋಣ. ಬರೋಣ ಮತ್ತೆ ಹೊಸ ಕೋಚ್ ಬಂದ್ರು. ಅದಾದ್ಮೇಲೆ ನಾವೊಂದು ಗೇಮ್ ಗೆದ್ವಿ, ವೀಕೆಂಡ್ ಗೇಮ್. ಎಲ್ಲರ ಬಗ್ಗೆ ಮಾತಾಡೋಣ. ಯಶ್ ಶುರು ಮಾಡಿ. ಈ ಸತಿ ಹೊಸ ಹೋಸ್ಟ್ ಮಂಜುಗೆ ಚೆನ್ನೈ ಗೇಮ್ ಬಗ್ಗೆ ಮಾತಾಡಕ್ ಬಿಟ್ಟು ನಾನು ಹೋಸ್ಟ್ ಆಗಿ ಇದನ್ನ ಮಾಡ್ತಿದ್ದೀನಿ. ಸೊ ಮಂಜು ಬ್ರೋ, ಹೆಂಗಿತ್ತು ಅವೇ ಡೇಸ್? ಅದು ವೆಡ್ನೆಸ್ಡೇ. ಫಸ್ಟ್ ಆಫ್ ಆಲ್ ಈ ಸೀಸನ್ ಅಲ್ಲಿ ಸೆಕೆಂಡ್ ಅವೇ ಗೇಮ್ ಬಂದಿದ್ದು. ಹೈದರಾಬಾದ್ಗೆ ಹೋಗಿದ್ವಿ. ಅದಾದ್ಮೇಲೆ ಇದು ಚೆನ್ನೈಗೆ ಹೋಗಿದ್ದು. ಚೆನ್ನೈಗೆ ಹೋಗಿದ್ದೇನಂದ್ರೆ ಅದೇ ಒನ್ ಡೇ ಟ್ರಿಪ್ ಆಗುತ್ತೆ. ಹಾಗಾಗಿ ಹೋಗ್ ಬರೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ತುಂಬಾ ಐ ಥಿಂಕ್ ನೆಕ್ಸ್ಟ್ ಇನ್ನು ಜಾಸ್ತಿ ಜನ ಆಗ್ತಾರೆ ಅನ್ಕೊಂತೀನಿ. ನಮ್ ಪಾವ್ ಚೆನ್ನಾಗಿದ್ರೆ ಐ ಥಿಂಕ್ ಇನ್ನೂ ಜಾಸ್ತಿ ಜನ ಇರ್ತಿದ್ರೇನೋ ಅನ್ಸುತ್ತೆ. ಚೆನ್ನೈ ಅದೇ ಹತ್ರ ಆಗುತ್ತೆ, ಹೋಗ್ ಬರ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಒಂದೆರಡು ಏನಂದ್ರೆ ಅಲ್ಲಿ ಫ್ಯಾನ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಅವೇ ಫ್ಯಾನ್ಸ್ ಸ್ಟ್ಯಾಂಡ್ ಅಲ್ಲಿ ಹೋಮ್ ಫ್ಯಾನ್ಸ್ ನ ಅಲೋ ಮಾಡ್ಬಿಟ್ಟಿದ್ರು. ಅದು ಏನಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಮೋಸ್ಟ್ಲಿ ಅವೆಲ್ಲ ಕಾಂಪ್ಲಿಮೆಂಟರಿ ಅಥವಾ ಫ್ರೀ ಟಿಕೆಟ್ಸ್ ಅಲ್ಲಿ ಈ ತರ ಬಂದಿದ್ದು. ಬೇರೆ ಸ್ಟ್ಯಾಂಡ್ಸ್ ಎಲ್ಲ ಓಪನ್ ಇತ್ತು. ಬೇರೆ ಸ್ಟ್ಯಾಂಡ್ಸ್ ಎಲ್ಲ ಇನ್ನೂ ತುಂಬಾ ಖಾಲಿನೇ ಇತ್ತು. ಐ ಥಿಂಕ್ ಅಟೆಂಡೆನ್ಸ್ ಅಷ್ಟು ಜಾಸ್ತಿ ಇರ್ಲಿಲ್ಲ ಚೆನ್ನೈಗೆ ಎಂದು. ಅಂದ್ರೆ ಅವ್ರು ಹೋಮ್ ಫ್ಯಾನ್ಸ್ ಹೋಮ್ ಫ್ಯಾನ್ಸ್ ನೆಲ್ಲ ಸ್ಟ್ಯಾಂಡಿಗೆ ಕಳಿಸಿ ಯಾವೇ ಸ್ಟ್ಯಾಂಡ್ಗೆ ಸುಮ್ಮನೆ ರಕ್ಕಸ್ ಕ್ರಿಯೇಟ್ ಆಗ್ತಾವ. ಅವು ಮಾಡಬಾರ್ದು ಆ ತರ ಅವರು. ನನ್ನ ಪ್ರಕಾರ ಐ ಥಿಂಕ್ ಹೈದರಾಬಾದ್ ಒಂದು ಕರೆಕ್ಟ್ ಇತ್ತು. BSL ಮಾಡೇ ಮಾಡ್ತಾರೆ, ಅದನ್ನ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಅದೇ ಬಿಟ್ರೆ ಬೇರೆ ಕ್ಲಬ್ಗಳು ತುಂಬಾ ಕೇರ್ ಮಾಡ್ತಿಲ್ಲ. ಅದನ್ನ ಮಾಡ್ಬೇಕು ಆಕ್ಚುಲಿ. ಅದು ಜಮ್ಶೆಡ್ಪುರ್ ಅಲ್ಲಿ ಒಂದು ಜಗಳನೇ ಆಯ್ತಲ್ವಾ. ಹಂಗಾಗಿ ಅದು ಆಗುತ್ತೆ. ಹಂಗಾಗಿ ಅದನ್ನ ಮಾಡ್ಬೇಕು. ಅದೇ ಬಿಟ್ರೆ ಗೇಮಿಗೆ ಬಂದ್ರೆ ಗೇಮ್ ಮತ್ತೆ ಅಗೇನ್ 2-0 ಸೋತಿ ನಾವು. ನನಗೆ ಅಲ್ಲಿ ತುಂಬಾ ಬೇಜಾರಾಗಿದ್ದೇನಂದ್ರೆ 2-0 ಸೋತೀವಿ ಅನ್ನೋದಕ್ಕಿಂತ 2 ಪೆನಾಲ್ಟಿ ಕೊಟ್ಟು ಸೋತಿದ್ದು. ಅಂದ್ರೆ ಲಾಸ್ಟ್ 2 ಗೇಮ್ ಅಲ್ಲಿ ಈ ಜಮ್ಶೆಡ್ಪುರ್ ಗೇಮ್ ಬಿಟ್ರೆ ಲಾಸ್ಟ್ ಅದಕ್ಕಿಂತ 2 ಹಿಂದೆ ಗೇಮ್ ಅಲ್ಲಿ 2 ಗೇಮ್ ಅಲ್ಲಿ 4 ಪೆನಾಲ್ಟಿ ಕೊಟ್ಟಿವಿ ನಾವು. 2 ಮುಂಬೈ ಅವ್ರಿಗೆ, 2 ಚೆನ್ನೈ ಅವ್ರಿಗೆ. ಸೊ ಪೆನಾಲ್ಟಿ ಕೊಟ್ಟು ಸೋತಾಗ ಅದೊಂಥರ ಸರಿ ಫೀಲ್ ಬರಲ್ಲ. ಅದು 2 ಪೆನಾಲ್ಟಿ ಕೊಟ್ಟು ಸೋತಾಗ. ಮತ್ತೆ ಸುನಿಲ್ಗೆ ಒಳ್ಳೆ ಚಾನ್ಸ್ ಇತ್ತು. ಸುನಿಲ್ ಫಿನಿಶ್ ಮಾಡೋದಾಗ್ಲಿಲ್ಲ. ಮತ್ತೆ 1-on-1 ಇತ್ತು. ಅವ್ರು ಅವತ್ತು ರೋಷನ್ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅನಿಸ್ತು. ಅದು ಬಿಟ್ರೆ ಮತ್ತೆ ಅಗೇನ್ ನಾರ್ಮಲ್ ನಮ್ ಫಾರ್ಮ್ ಅವತ್ತೇನ್ ಚೆನ್ನಾಗಿರ್ಲಿಲ್ಲ. ಅದು ಎಕ್ಸ್ಪೆಕ್ಟೆಡ್ ಇತ್ತು. ರೆನಿಡಿ ಕೋಚ್ ಇದ್ರು, ಇಂಟ್ರೀಮ್ ಕೋಚ್. ರೆನಿಡಿ ಏನೋ ಹೊಸದಾಗಿ ಟ್ರೈ ಮಾಡಕ್ ಹೋದ್ರು, ಬಟ್ ಆಗಿಲ್ಲ ಅವತ್ತದು. ಅದ್ರಲ್ಲಿ ಆ ಗೇಮ್ ಇಂದ ಒಂದೇ ಒಂದು ಪಾಸಿಟಿವ್ ಏನ್ ಬಂದಿದೆ ಅಂದ್ರೆ ಅಗೇನ್ ಲೈಕ್ ಫೈಟ್ ಮಾಡಿದ್ರು ಅವತ್ತು ಟೀಮು. ಮುಂಬೈ ಗೇಮ್ ತರ ಇರ್ಲಿಲ್ಲ ಅಥವಾ ಅದಕ್ಕಿಂತ ಮುಂಚೆ ಗೇಮ್ ತರ ಇರ್ಲಿಲ್ಲ. ಒಂದ್ ಸ್ವಲ್ಪ ಫೈಟ್ ಮಾಡಿದ್ರು. ಆ ಫೈಟ್ ಮತ್ತೆ ಅದೊಂದು ಓಪೆ ನೆಕ್ಸ್ಟ್ ಗೇಮ್ಗೆ, ಅದೇ ಜಮ್ಶೆಡ್ಪುರ್ ಗೇಮ್ಗೆ ಒಂಥರ ಅಡ್ವರ್ಟೈಸ್ಮೆಂಟ್ ಇದ್ದಾಗಿತ್ತು. ಅದು ಬಿಟ್ರೆ ಆ ಗೇಮಿಂದ ನಮ್ಗೆ ಏನೇನು ಪಾಸಿಟಿವ್ ಇಲ್ಲ. ತುಂಬಾ ಜನ ಫ್ಯಾನ್ಸ್ ಹೋಗಿದ್ವಿ ನಾವು. ಅವೇ ಫ್ಯಾನ್ಸ್ ಐ ಥಿಂಕ್ 50+ ಏನೋ ಇದ್ವಿ ಅನ್ಕೋತೀನಿ. ಸೊ ಆ ನಂಬರ್ಸ್ ಐತಿ ಆಕ್ಚುಲಿ ಇಂಡಿಯನ್ ಫುಟ್ಬಾಲ್ ಅಲ್ಲಿ. ಅದು ಒಂದ್ ಸ್ವಲ್ಪ ದೊಡ್ಡ ನಂಬರ್. ಸೊ ಚೆನ್ನಾಗಿತ್ತು ಹಂಗ್ ನೋಡಿದ್ರೆ. ಹೋಗ್ ಬಂದಿದ್ದೆಲ್ಲ ಚೆನ್ನಾಗಿತ್ತು. ನನ್ ಫಸ್ಟ್ ಟೈಮ್ ಚೆನ್ನೈ ಗೇಮ್ಗೆ ಚೆನ್ನಾಗಿತ್ತು. ಬಟ್ ಅದೇ ಅವ್ರದ್ದು ಅಗೇನ್ ನಂಗದ ಅರ್ಥ ಆಗಲ್ಲ. ಅಂತ ಒಳ್ಳೆ ಸ್ಪೋರ್ಟ್ಸ್ ಲವಿಂಗ್ ಸಿಟಿ ಯಾಕೆ ಯಾವಾಗ್ಲೂ ಅಷ್ಟು ಕಡಿಮೆ ಅಟೆಂಡೆನ್ಸ್ ಇರುತ್ತೆ ಅಂತ. ಅದು ವೀಕೆಂಡ್ ಅಲ್ಲಿ ಬೇರೆ ಇತ್ತು ಗೇಮ್. BFC ಇವಾಗ ಪ್ರೆಸೆಂಟ್ಲಿ ನಾವು ಅರ್ಥ ಮಾಡ್ಕೋಬಹುದು ಫಾರ್ಮ್ ಚೆನ್ನಾಗಿಲ್ಲ ಅಂತ. ಬಟ್ ಚೆನ್ನೈ ಓಕೆ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರದ್ದು ಏನಕ್ಕೆ ಅಂತ ಅಟೆಂಡೆನ್ಸ್ ಗೊತ್ತಿದೆ ಅಷ್ಟು ಕಡಿಮೆ ಇತ್ತು. ಚೆನ್ನೈದು ಅರ್ಥ ಮಾಡ್ಕೋಬೇಕು. ಲಾಸ್ಟ್ 2017-18 ಆದ್ಮೇಲೆ ಅವ್ರು ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ದಾರೆ. ಅವಾಗ್ಲಿಂದ ಅವ್ರಿಗೆ ಇದುವರೆಗೂ ರಿಕವರಿ ಆಗಕ್ಕಾಗಿಲ್ಲ. ಅದು ಆಮೇಲೆ ನಿಜ. ಅದು 3 ಸಾರಿ 8th ಪ್ಲೇಸ್ ಎಂಡ್ ಮಾಡಿದಾರೆ ಅವರು. ಆಮೇಲೆ ಇನ್ನೊಂದು ನೀವ್ ಹೇಳಿದ್ರಿ ಅವೇ ಸ್ಟ್ಯಾಂಡ್ ಬಗ್ಗೆ. ಅವರೇ ಕಂಪ್ಲೇಂಟ್ ಮಾಡಿದ್ರು ಕೇರಳದಲ್ಲಿ ಈ ತರ ಅವೇ ಇದೆ ಅಂತ. ಅವ್ರು ಹೆಂಗ್ ಮಾಡ್ತಿರೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ನಿಜ, ನನ್ಗೆ ಅದೇ ಕ್ವಶನ್ ಇತ್ತು ಅಲ್ಲಿ. ಎಕ್ಸಾಕ್ಟ್ಲಿ. ಪೂರ್ಣ ಬ್ರೋ, ನೀವ್ ಹೇಳಿ ಏನ್ ಅನಿಸ್ತು ಚೆನ್ನೈ ಗೇಮ್? ಚೆನ್ನೈ ಗೇಮ್ ಅದೇನು ಜಾಸ್ತಿ ಏನು ಪಾಸಿಟಿವ್ ಅನಿಸ್ತಿಲ್ಲ. ಶಿವ 1-2 ಆನ್ ಟಾರ್ಗೆಟ್ ಇಟ್ಟಿದ್ದು, ಅದೇ ಒಂದು ದೊಡ್ಡ ಪಾಸಿಟಿವ್ ಅನಿಸ್ತು. ಸೊ ಒಂದು ಸ್ವಲ್ಪ ಫ್ರೀ ಸ್ಪೇಸಲ್ಲಿ ಚೆನ್ನಾಗಿ ಆಡ್ತೀಯಾನೆ. ಲಾಸ್ಟ್ 2 ಮ್ಯಾಚಸ್ಸಿಂದ ಒಳ್ಳೆ ರನ್ಸ್ ತಗೋತಾ ಇದ್ದಾನೆ, ಶಾರ್ಟ್ ಆನ್ ಟಾರ್ಗೆಟ್ ಇಡ್ತಾ ಇದ್ದಾನೆ. ಸೊ ಅದೊಂದು ಪಾಸಿಟಿವ್. ಅದು ಬಿಟ್ಟರೆ ತುಂಬ ಫೌಲ್ಸ್ ಮಾಡ್ತಾಯಿದ್ರು. ಅಂದರೆ ಇನ್ನೂ ಪ್ಲೇಯಿಂಗ್ 11 ಸೆಟ್ ಆಗಿಲ್ವಲ್ಲ. ಸೊ ಅದೆಲ್ಲ ಕಾಮನ್ ಅನಿಸುತ್ತೆ. ಸೊ ನನ್ ಟೇಕ್ ಅವೇ ಏನಂದ್ರೆ, ಚೆನ್ನೈ ಗೇಮ್ ಅಲ್ಲಿ ಫಸ್ಟ್ ಹಾಫ್ ನಾವು ಚೆನ್ನಾಗಿ ಆಡಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ ರೋಹಿತ್ ದಾನು ಬಂದ್ಮೇಲೆ ನಾವು ಚಾನ್ಸಸ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಇನ್ಕ್ಲೂಡಿಂಗ್ ಅದು ರೋಹಿತ್ ದಾನುನೇ ಒಂದು ಚೇತ್ರಿಗೆ ಅಸಿಸ್ಟ್ ಕೊಟ್ಟ. ಬಟ್ ಆ ಚೇತ್ರಿನು ಇವನಿಗೆ ಶಿವಾಗೆ ಕೊಡ್ಬೋದಾಗಿತ್ತು, ಅವನೇ ಟ್ರೈ ಮಾಡ್ದ. ಸೊ ಈ ಗೇಮ್ ಅಲ್ಲಿ ಪಾಸಿಟಿವ್ ಅಂದ್ರೆ ರೋಹಿತ್ ದಾನು.
ಸೊ ನೆಕ್ಸ್ಟ್ ಇವಾಗ ರೆನಿಡಿ ಬಗ್ಗೆ ಕೇಳ್ತೀನಿ ಬ್ರೋ, ಏನ್ ಅನ್ನಿಸ್ತು ನಿಮ್ಗೆ? ಅವ್ರು ಅಲ್ಲಿದ್ರಿ, ನೀವು ಏನ್ ಮಾಡ್ತಿದ್ರು ಅವ್ರದ್ದು ನಿಮ್ಗೆ ರೆನಿಡಿ ಮ್ಯಾಚ್? ಟಚ್ ಲೈನ್ ಅಲ್ಲಿ ರೆನಿಡಿ ಕಂಟಿನ್ಯೂಸ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಅಂದ್ರೆ ಟಾಸ್ಕ್ ಮ್ಯಾನ್ ಅಂತ ಹೇಳ್ತಾರಲ್ಲ, ರೆನಿಡಿ ಅಂದ್ರೆ ಟಾಸ್ಕ್ ಮ್ಯಾನ್, ಅವರು ಕೆಲಸ ತಗೊಳ್ಳೋ ಮನುಷ್ಯ ಅನ್ನೋ ತರ. ಹಂಗೆ ಇತ್ತು ಅಲ್ಲಿ ಗೇಮ್, ಹಂಗೆ ಇತ್ತು. ಅವ್ರು ತುಂಬಾ ಇನ್ಸ್ಟ್ರಕ್ಟ್ ಮಾಡ್ತಾರೆ, ತುಂಬಾ ಒದರ್ತಾ ಇದ್ರು, ಎಲ್ಲ ಹೇಳ್ತಾ ಇದ್ರು. ಕಂಪ್ಲೀಟ್ ಗೇಮ್ ಅಲ್ಲೇ ಹಂಗಿದ್ರು, ಇನ್ವಾಲ್ವ್ ಇದ್ರು. ಬಟ್ ರೆನಿಡಿ ಅಗೇನ್ ಅಲ್ವಾ, ಅವ್ರಿಗೆ ಒಂದೇ ಒಂದ್ ಡೇ ಸಿಕ್ಕಿರುತ್ತೆ, ಒಂದ್ 2 ದಿನ ಸಿಕ್ಕಿರುತ್ತೆ, ಅಲ್ಲೇನು ಮಾಡ್ಲಿಕ್ಕೆ ಆಗಿರಲ್ಲ. ಬಟ್ ಈಸ್ಟ್ ಬೆಂಗಾಲ್ ಮೇಲೆ ಈಸ್ಟ್ ಬೆಂಗಾಲ್ ಜೊತೆ ಅವ್ರು ಚೆನ್ನಾಗಿ ಮಾಡಿದ್ರು, ಇಂಟ್ರೀಮ್ ಕೋಚ್ ಆಗಿ ನಮ್ಮ ಮೇಲೆ ಡ್ರಾ ತಗೊಂಡಿದ್ರು. ಸೊ ಪರವಾಗಿದ್ದಿಲ್ಲ. ಬಟ್ ಅಗೇನ್ ಒಂದ್ ಗೇಮ್ಗೋಸ್ಕರ ಆ ಗೇಮ್, ಅದೇ ಹೇಳ್ತೀನಲ್ಲ, ಈಗ ನಾವು 3 ಗೇಮ್ ನ 3 ಕೋಚ್ ಅಲ್ಲಿ ಆಡ್ದಂಗ ಆಯ್ತು ಇವಾಗ. ಹೌದು, ಸೈಮಂದ್ ಒಂದು, ರೆನಿಡಿ ಒಂದು, ಮತ್ತೆ ಗೆರಾರ್ಡ್. ಸೊ ಹಂಗಾಗಿ ಕಂಟಿನ್ಯೂಟಿ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತಲ್ಲ. ಆ ಗೇಮ್ ಎಕ್ಸ್ಪೆಕ್ಟೆಡ್ ಅದು. ಆದ್ರೆ ಹಂಗ್ ಸೋಲ್ತೀವಿ ಅನ್ಕೊಂಡಿಲ್ಲ ನಾನು, ಅಟ್ ಲೀಸ್ಟ್ ಡ್ರಾ ಆಗುತ್ತೇನೋ ಅನ್ಕೊಂಡಿದ್ದೆ. ಮತ್ತೆ ನಮ್ ಕೌಂಟರ್ ಅಲ್ಲಿ ಎಲ್ಲಾರು ಒಂದ್ ನಿಕ್ ಮಾಡಿದ್ರೆ ಆಗ್ಬೋದೇನೋ ಅಂತ. ಬಟ್ ನಮ್ದು ಡಿಫೆನ್ಸ್ ಪ್ರಾಬ್ಲಮ್ ಆಗಿತ್ತು ಆ ಗೇಮ್ ಅಲ್ಲಿ. ರೆನಿಡಿ ಬಂದ್ರೆ ರೆನಿಡಿ ಟಾಸ್ಕ್ ಮ್ಯಾನ್ ಫುಲ್ಲಿ ಜೆರಾರ್ಡ್ ಅಂಡರ್ ಐ ಥಿಂಕ್ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾರೆ ಅನ್ಕೊಂಡು ನೋಡೋಣ. ಹೌದು. ಗೆರಾರ್ಡ್ ಅಪಾಯಿಂಟ್ಮೆಂಟ್ ಏನ್ ಅನ್ನಿಸ್ತು ನಮ್ಗೆ? ನ್ಯೂ ಕೋಚ್, ಎಕ್ಸ್ ಅಸಿಸ್ಟೆಂಟ್ ಕೋಚ್ ಆಗಿದ್ದವ್ರು ನಮ್ಗೆ. ನನ್ನ ಪ್ರಕಾರ ಅದು ಮೆಂಟಾಲಿಟಿ ತುಂಬಾ ಮ್ಯಾಟರ್ ಆಗಿದೆ. ಯಾಕಂದ್ರೆ ಈ ಮ್ಯಾಚ್ ನೋಡಿದ್ಮೇಲೆ ಪ್ಲೇಯರ್ಸ್ ಮೆಂಟಾಲಿಟಿ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಚಾನ್ಸಸ್ ಕ್ರಿಯೇಟ್ ಆಗಿರೋದನ್ನಾಗ್ಲಿ, ಪ್ಲಸ್ ಲೀಡರ್ಶಿಪ್ ತಗೊಳೋದಾದ್ರೂ ಆಗ್ಲಿ, ಸೊ ಎಲ್ಲ ಮೋಟಿವೇಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಫ್ಯೂಚರಲ್ಲಿ ಇನ್ನ ರಿಸಲ್ಟ್ಸ್ ಬಂದ್ರೆ ಇಂಪ್ರೂವ್ ಆಗ್ಬೋದು. ಬಟ್ ಅದೇ ಸೆಕೆಂಡ್ ಸ್ಟಿಂಕ್ಟ್ ಆಗಿರೋದ್ರಿಂದ ಕ್ಲಬ್ ಅಲ್ಲಿ ಅವ್ನಿಗೆ ಆಲ್ರೆಡಿ ಇದು ಅಂದ್ರೆ ಮುಂಚೆ ಹೆಂಗ್ ಮಾಡಿರ್ತಾರೆ, ಕಾರ್ಲೆಸ್ ಅಂಡರ್ ವರ್ಕ್ ಮಾಡಿರೋದ್ರಿಂದ ಸೊ ಐಡಿಯಾ ಇರುತ್ತೆ. ಸೊ ಅವರು ಸಖತ್ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಈ ಜಾಬ್ನ. ಯಾಕಂದ್ರೆ ತುಂಬಾ ಮೋಟಿವೇಶನಲ್ ಆಗಿ ಮಾತಾಡಿದ್ರು ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲೆಲ್ಲ. ಸೊ ಪ್ಲೇಯರ್ಸ್ಗೂ ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಅದು ರಿಫ್ಲೆಕ್ಟ್ ಆಗಿದೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಸೊ ನನ್ನ ಪ್ರಕಾರ ಪಾಸಿಟಿವ್ಸ್ ಫುಲ್. ಮಂಜು ಬ್ರೋ, ನಿಮ್ಗೆ ಏನ್ ಅನಿಸ್ತು? ಫಸ್ಟ್ ಆಫ್ ಆಲ್ ನನಗೆ ಅನ್ಸಿದ್ದೇನಂದ್ರೆ, ನಾವು ಲಾಸ್ಟ್ ಅಟ್ಲೀಸ್ಟ್ ಲಾಸ್ಟ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ನಾವು ಸೈಮನ್ ಬಂದ್ಮೇಲೆ. ಅದಕ್ಕಿಂತ ಮುಂಚೆನೂ ಮಾರ್ಕೋ ಇದ್ದಾಗೂ ನಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಲ್ಲ. ಸೊ ನಾವು ಯಾವಾಗ್ಲೂ ಅನ್ಸ್ಟೇಬಲ್ ಇದ್ವಿ, ನಮ್ಗೊಂದ್ ಕಡೆ ಸ್ಟೆಬಿಲಿಟಿ ಅಂತ ಸಿಕ್ಕಿರ್ಲಿಲ್ಲ. ನನಗೆ ಜರಗೋಜ ಒಂದೇ ಒಂದು ಪಾಸಿಟಿವ್ ಓಪನ್ ಇರೋದಂದ್ರೆ, ನಮಗ್ ಮತ್ತೆ ಕಂಟಿನ್ಯೂಟಿ ಸಿಗುತ್ತೆ, ಮತ್ತೆ ಏನಂದ್ರೆ ಆ ಸ್ಟೆಬಿಲಿಟಿ ಸಿಗುತ್ತೆ. ಯಾಕಂದ್ರೆ ಗೊತ್ತಿರೋ ಮನುಷ್ಯ, BFC ಆಲ್ರೆಡಿ ಡ್ರೆಸ್ಸಿಂಗ್ ರೂಮ್ ಗೊತ್ತಿದೆ ಅವನ್ಗೆ, ಮತ್ತೆ ಸ್ಟಾಫ್ ಗೊತ್ತಿದೆ, ಫ್ಯಾನ್ಸ್ ಗೊತ್ತಿದೆ, ಇವೆಲ್ಲ ಗೊತ್ತಿರೋದ್ರಿಂದ ನೋನ್ ಪರ್ಸನ್ ಪ್ರಾಬ್ಲಮ್ ಅಲ್ಲಿ ನೋನ್ ಪರ್ಸನ್ ಇರೋದೇ ಬೆಟರ್ ಅನ್ಸುತ್ತೆ. ಅಂದ್ರೆ ಅವರು ಎಲ್ಲ ಬೇರೆ ಹೊಸಬ್ರಿಗಿಂತ ಅವ್ರು ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ಜಾಸ್ತಿ ಮಾಡ್ಕೊಳ್ತಾರೆ. ಇವಾಗ ಫ್ಯಾನ್ಸಿಗೆ ಏನ್ ಬೇಕು, ಅಥವಾ ಎಲ್ಲಿ ತಪ್ಪಾಗ್ತಿದೆ, ಅಥವಾ ಎಲ್ಲಿ ಈಗ ನೋಡಿ ನಮ್ದು ಅಟೆಂಡೆನ್ಸ್ ಡ್ರಾಸ್ಟಿಕಲಿ ಕಡಿಮೆ ಆಗಿದೆ. ಐ ಥಿಂಕ್ ಜೆರಾರ್ಡ್ಗೆ ಅದು ಕಂಪ್ಲೀಟ್ ಸರ್ಪ್ರೈಸ್ ಆಗಿರುತ್ತೆ. ಅವ್ನು ಹೇಳಿರ್ಲಿಕ್ಕಿಲ್ಲ ಅಂದ್ರು ಅವ್ನಿಗೆ ಸರ್ಪ್ರೈಸ್ ಆಗಿರುತ್ತೆ ಇವಾಗ ನಮ್ದು ಅಟೆಂಡೆನ್ಸ್ ಡ್ರಾಪ್ ಆಗಿರೋದು. ಸೊ ಅದನ್ನೆಲ್ಲಾನು ಫಿಕ್ಸ್ ಮಾಡೋವಂತಾರೆ ಯಾರಂದ್ರೆ ಗೊತ್ತಿರೋರೇ ಫಿಕ್ಸ್ ಮಾಡಕ್ ಆಗದಂತಾರಲ್ಲ. ಸೊ ಅವ್ರು ಬಂದ ತಕ್ಷಣ ಹೇಳಿದ್ರಲ್ಲ ಫಸ್ಟ್ ಇಂಟರ್ವ್ಯೂದಲ್ಲಿ, ಏನ್ ಹೇಳಿದ್ರಂದ್ರೆ ಗೇಮ್ ಬೈ ಗೇಮ್ ಹೋಗ್ಬೇಕು ನಾವು. ಆ ಮೆಂಟಾಲಿಟಿ ಬೇಕು ನಮಗೆ ಮತ್ತೆ. ಅಂದ್ರೆ ಒಂದ್ ಗೇಮ್ ನಾವು ಆ ಪರ್ಟಿಕ್ಯುಲರ್ ಗೇಮ್ನೇ ವಿನ್ ಆಗುವಂತ ಮೆಂಟಾಲಿಟಿ ಬೇಕು. ಒಂದೇನಂದ್ರೆ UAE ಅಲ್ಲಿ ಆಲ್ರೆಡಿ ಕೋಚ್ ಮಾಡಿದ್ದಾರೆ ಅವರು ಒಂದ್ ಟೀಮ್ ನ, ACL ಕೋಚ್ ಮಾಡಿದ್ರು. ಸೊ ಹಾಗಾಗಿ ಅಲ್ಲೊಂದು ಒಳ್ಳೆ ಹೈ ಲೆವೆಲ್ ಫುಟ್ಬಾಲ್ ಎಕ್ಸ್ಪೀರಿಯನ್ಸ್ ಇದೆ, ಆಲ್ರೆಡಿ ಏಷ್ಯನ್ ಫುಟ್ಬಾಲ್ ಎಕ್ಸ್ಪೀರಿಯನ್ಸ್ ಇದೆ. ಅದ್ರ ಜೊತೆಗೆ BFC ಅಂದ್ರೆ ಏನಂತ ಗೊತ್ತಿದೆ, ಮತ್ತೆ ಸೆಟ್ ಪೀಸ್ ಅಲ್ಲಿ ಒಳ್ಳೆ ಕೋಚ್ ಕೂಡ. ಕಾರ್ಲೆಸ್ ಜೊತೆ ಇರ್ಬೇಕಾದ್ರೆ ತುಂಬಾ ವರ್ಕ್ ಎಲ್ಲ ಮಾಡಿದ್ರಲ್ಲ. ಮತ್ತೆ BFC ಅಲ್ಲಿ ಯಾವಾಗ್ಲೂ ಸ್ಪ್ಯಾನಿಷ್ ಕೋಚ್ ಇದ್ದಾಗ ನಮ್ಗೆ ರಿಸಲ್ಟ್ಸ್ ಚೆನ್ನಾಗ್ ಬಂದೇ ಇದಾವೆ. ಸೊ ಅದೇ ಅನ್ಕೊಂತೀನಿ ನಾನು. ಈಗ ಗೆರಾರ್ಡ್ ಬಂದಿರೋದು ನಮ್ ಪ್ಲೇಯಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಅಟ್ರಾಕ್ಟಿವ್ ಪ್ಲೇಯಿಂಗ್ ಸ್ಟೈಲ್ ಸ್ಟಾರ್ಟ್ ಆದ್ಮೇಲೆ ಆಬ್ವಿಯಸ್ ಆಗಿ ಜನಕ್ಕೆ ಇಷ್ಟ ಸ್ಟಾರ್ಟ್ ಆಗುತ್ತೆ, ಎಲ್ಲರ ಕಣ್ಣು ಸೆಳೆಯುತ್ತೆ ಅದು. ಅವೆಲ್ಲ ಸ್ಲೋಲಿ ಚೇಂಜ್ ಆಗುತ್ತೆ ಅನ್ಕೊಂತೀನಿ. ಬಟ್ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರು ಮಾಡ್ಬೇಕಾಗಿರೋದೇನಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆ ಮೆಂಟಾಲಿಟಿ ಫಿಕ್ಸ್ ಮಾಡ್ಬೇಕು. ಮತ್ತೆ ನಾವು ಗೆಲ್ತೀವಿ, ನಾವು ಫೈಟ್ ಮಾಡ್ತೀವಿ ಅನ್ನೋ ಮೆಂಟಾಲಿಟಿ ಫಿಕ್ಸ್ ಮಾಡ್ಬೇಕು. ಇವಾಗ ನಮ್ಗೆ ಅನ್ಸುತ್ತಲ್ವಾ, ಸ್ಟ್ಯಾಂಡ್ ಅಲ್ಲಿ ಇದ್ದಾಗ ಸೈಮನ್ ಟೀಮ್ ಇರ್ಬೇಕಾದ್ರೆ ಒಂದ್ಸರಿ 1-0 ಡೌನ್ ಹೋದ್ರೆ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋ ಫೀಲೇ ಬರ್ತಿರ್ಲಿಲ್ಲ ನಮ್ಗೆ. ಯಾಕಂದ್ರೆ ಆತರ ಆಡ್ತಿದ್ವಲ್ಲ, ಆತರ ಅನ್ಸೋದು. ಇದರ್ ನಾವು ಫಸ್ಟ್ ಗೋಲ್ ಹೊಡಿಬೇಕು, ಇಲ್ಲ 0-1 ಆಗ್ಬಿಟ್ರೆ ನಾವು ಡ್ರಾಗೆ ಅಂತ, ಆತರ ಮೆಂಟಾಲಿಟಿ ಇರೋದು. ಅವು ಒಂದಿಷ್ಟು ಚೇಂಜ್ ಆಗ್ಬೇಕು. ಚೇಂಜ್ ಆದ್ರೆ ಐ ಥಿಂಕ್ ಟಾಪ್ 6 ಇನ್ನೂ ದೂರ ಇಲ್ಲ, ಪಾಸಿಬಲ್, ಇನ್ನೂ ಪಾಸಿಬಲ್ ಇದೆ. ಐ ಆಮ್ ಹೋಪ್ಫುಲ್, ನನಗೆ ತುಂಬಾ ಹೋಪ್ ಇದೆ ಆಕ್ಚುಲಿ. ನೋಡೋಣ. ಪೂರ್ಣ ನಿಮಗ್ ಕೇಳ್ತೀನಿ ಇವಾಗ, FC ಹೋದ್ರೆ BFCನು ಸ್ಪ್ಯಾನಿಷ್ ಕೋಚಸ್ನೇ ತರಬೇಕಾ, ಅಥವಾ ಲೈಕ್ ಇವಾಗ ಸ್ಪ್ಯಾನಿಷ್ ಬೇಡ ಅಂತ ನಾವು ಇಟಾಲಿಯನ್ ಕಮ್ ಜರ್ಮನ್ ಕೋಚ್ ತಗೊಂಡ್ ಬಂದು ಮಾರ್ಕೋ ಅಷ್ಟು ಸಕ್ಸಸ್ ಕಾಣ್ಲಿಲ್ಲ,
ಇಂಗ್ಲಿಷ್ ಕೋಚ್ ತಿರ್ಗಾ ಆಸ್ಟ್ರೇ ತರ ಸೈಮನ್ ಅಂತ ತಗೊಂಡ್ಬಂದ್ವಿ. ಅಟ್ಲೀಸ್ಟ್ ಆ ರೇಂಜಿಗೆ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೂ ಡುರಾಂಡ್ ಕಪ್ ಮತ್ತೆ 3 ಫೈನಲ್ಸ್. ಸೊ ನೀವೇನಂತೀರಾ ಇವಾಗ ತಿರ್ಗಾ ಸ್ಪಾನಿಷ್? ಸೊ ಸ್ಪ್ಯಾನಿಷಿಗೆ ಬಂದಿರೋದು ಹಿಸ್ಟ್ರಿ ನಮಗೆ ಸ್ಪ್ಯಾನಿಷ್ ಕೋಚಸ್ ಇಂದ ಚೆನ್ನಾಗಿರೋದ್ರಿಂದ, ಸೊ ಅದಕ್ಕೆ ಮತ್ತೆ ಹೋಗ್ಬೇಕಾಗಿರೋದು ಮತ್ತೆ ಸಕ್ಸಸ್ ತರ್ಬೋದು ಅಂತ ನಂದು ಇದು. ಮತ್ತು ಮಾರ್ಕೋ ಬಗ್ಗೆ ಹೇಳ್ಬೇಕಂದ್ರೆ ಅವನಿಗೆ ಜಾಸ್ತಿ ಟೈಮ್ ಕೊಡಲಿಲ್ಲ. ಆ್ಯಕ್ಚುಲಿ ನಂಗೆ ಅವ್ನ ಪ್ಲೇಯಿಂಗ್ ಸ್ಟೈಲ್ ತುಂಬ ಇಷ್ಟ ಇತ್ತು. ತುಂಬ ಪ್ಲೇಯರ್ಸ್ ಎಲ್ಲ ಮೋಟಿವೇಟಾಗಿ ಅಟ್ಯಾಕಿಂಗ್ ಆಗಿ ಆಡ್ತಾ ಇದ್ರು, ಒಳ್ಳೊಳ್ಳೆ ರನ್ಸ್ ತಗೋತಾ ಇದ್ರು. ಸೊ ಅವ್ನಿಗೆ ಇನ್ನೊಂದು ಸ್ಟಿಂಗ್ ಕೊಟ್ಟಿದ್ರು, ಏನು ಅಂದರೆ ತುಂಬ ಚೇಂಜಸ್ ತರ್ತಿದ್ರು ಅನ್ಸುತ್ತೆ. ಬಟ್ ಅದೇ ಮ್ಯಾನೇಜ್ಮೆಂಟ್ ಡಿಸಿಷನ್ನು, ಮತ್ತೆ ಇವಾಗ ಮತ್ತೆ ಸ್ಪ್ಯಾನಿಷ್ ಕೋಚಿಗೆ ಹೋಗಿದ್ದಾರೆ. ಸೊ ಇವನಿಗೂ ಮತ್ತೆ ಲೈಕ್ ಟೈಮ್ ಬೇಕು ಅನ್ಸುತ್ತೆ, ಯಾಕಂದ್ರೆ ಆ ಪ್ಲೇಯರ್ಸ್ ಇಲ್ಲ. ಲೈಕ್ ನಾವು ಚಾಂಪಿಯನ್ಸ್ ಆಗಿದ್ದ ಸೀಸನ್ನಲ್ಲಿ ಇರೋ ಪ್ಲೇಯರ್ಸು ಇಲ್ಲ ಇವಾಗ ಆ್ಯಕ್ಚುಲಿ. ಸೊ ಇವನು ಅದೇ ಮೊನ್ನೆ ಹೇಳಿದ್ ನೋಡಿ, ಅದೇ ಬೆಂಗಳೂರು FC ಬಿ ಟೀಮ್ದು ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ವ್ಯಾಲ್ಯೂ ಮಾಡಿ ಅಲ್ಲಿಂದ ಏನೋ ಪ್ಲೇಯರ್ಸ್ ತಗೋತಾರ. ಸೊ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ಸೇ. ಸೊ ಇನ್ನು ಸ್ಟಾರ್ಟಿಂಗ್ 11 ಸೆಟ್ ಮಾಡೋಕ್ಕೆ ಟೈಮ್ ಬೇಕು ಅನ್ಸುತ್ತೆ. ನನಗಿನ್ನ 3 ಗೇಮ್ಸನ ಬೇಕು ಮಿನಿಮಮ್ ಅವನಿಗೆ. ಸೊ ನನಗೆ ಆ್ಯಕ್ಚುಲಿ ಸ್ಪ್ಯಾನಿಷ್ ಕೋಚ್ ಅಪಾಯಿಂಟ್ ಮಾಡಿರೋದು ಲೈಕ್ ಸಕ್ಸಸ್ ತರ್ಬೋದು ಅಂತಾನೆ ಅನ್ಸುತ್ತೆ. ಬ್ಯಾನರ್ ಬಗ್ಗೆ ಮಾತಾಡೋಣ. ನೀವು ಮಂಜು ಬ್ರೋ ಮತ್ತೆ ನೀವು ಎದ್ದು ಎಲ್ಲ ಬ್ಯಾನರ್ ನಾನಿರ್ಲಿಲ್ಲ, ಇಲ್ಲ ನಾನಿರ್ಲಿಲ್ಲ, ನಾನು ಯದು ಹೋಗಿದ್ದೆ ಮತ್ತೆ actually. ಪೂರ್ಣ ಇದ್ರು. ಓಕೆ. ನಾನ್ ಮಿಸ್ ಪೂರ್ಣ ಮತ್ತೆ ಇದು ಹೋಗಿದ್ರಿ ಬ್ರೋ, ಏನ್ ಅನ್ನಿಸ್ತು ಪೂರ್ಣ ಬ್ಯಾನರ್ ಪೇಂಟಿಂಗ್? ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗಿದ್ದು ಬ್ಯಾನರ್ ಪೇಂಟಿಂಗ್ಗೆ. ಸೊ ಎದುಗೆ ಹಿಂದಿನ ದಿನನೇ ಹೇಳಿದ್ದೆ ಜಾಯಿನ್ ಆಗ್ತೀನಿ, ಆದರೆ ಬೆಳಗ್ಗೆ ಮೆಸೇಜ್ ಮಾಡ್ತೀನಿ ಬಂದಾಗ ಅಂತ. ಸೊ ಅಲ್ಲೋಗಿ ಕಾಲ್ ಮಾಡಿದ್ದೆ. ಅಷ್ಟೊತ್ತಿಗೆ ಆಗಲೇ ಒಂದು 30 to 40% ಮುಗಿಸಿದ್ರು. ನಾನು ಫಸ್ಟ್ ಟೈಮ್ ಜಾಯಿನ್ ಆಗಿದ್ದು, ಸೊ ಏನು ಈಸಿ ಇರುತ್ತೆ, ಆರಾಮ ಮಾಡ್ಬಿಡ್ಬೋದು ಅಂತ. ಆ್ಯಕ್ಚುಲಿ ಅಷ್ಟೊಂದು ಜನ ಇರಲಿಲ್ಲ, ಕಡಿಮೆ ಜನ ಇದ್ದರು. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಆಮೇಲೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಅದು. ಔಟ್ಲೈನ್ ಎಲ್ಲ ಹಾಕೋದು, ಫೀಲಿಂಗ್ ಮಾಡೋದು ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಪ್ಲಸ್ ಅದಕ್ಕೆಲ್ಲ ಲಾಸ್ಟ್ ಮೂಮೆಂಟ್ ಚೇಂಜಸ್ಸು, ಪ್ಲಸ್ ಬಿಸಿಲು ಬರಬೇಕು, ಅದು ಒಣಗಬೇಕು ಅಂದರೆ. ಸೊ ಅದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು ಒಂಥರ. ಸೊ ಟೈಮಿಗೆ ಸರಿಯಾಗೆಲ್ಲ ಕರೆಕ್ಟಾಗಿ ಆಯಿತು. ಸೊ ಬರೀ ಅದು ಸೇಯಿಂಗ್ ಮಾತ್ರ ಇದ್ದಿದ್ದರಿಂದ ಏನು ಡಿಸೈನ್ಸ್ ಇರಲಿಲ್ವಲ್ಲ, ಸೊ ಸ್ವಲ್ಪ ಬೇಗ ಆಯಿತು ಅದು. ಅದೇ ಗೇಮ್ ಡೇನೆ ಆಕ್ಚುಲಿ ಬ್ಯಾನರ್ ಇವತ್ತು ಪೇಂಟ್ ಮಾಡಿರೋ ಸ್ವಲ್ಪ ಅದೇ ಇದೇ ಫಸ್ಟ್ ಟೈಮ್ ನಾನು ಪ್ಲಾನ್ ಅದು. ಹೌದು ಹೌದು. ಪ್ಲಸ್ ಬಿಸಿಲು ಚೆನ್ನಾಗಿ ಬಂತು, ಸೊ ನೀಟಾಗಿ ಒಣಗ್ತು, ಸರಿ ಹೋಯ್ತು ಅದು. ಬೆಂಗಳೂರು ವೆದರ್ ಹೆಲ್ಪ್ ಮಾಡಿದೆ ಕೊನೆಯದಾಗಿ. ಬೆಂಗಳೂರು ಯಾವಾಗ್ಲೂ ಏನೋ ಒಂದು ಪ್ರಾಬ್ಲಮ್ ಕೊಡೋದು ನಮ್ಗೆ, ಬಟ್ ಈ ಸರಿ ಆಗಿಲ್ಲ, ಒಳ್ಳೇದಾಯ್ತು. ಬಟ್ ಏನಂದ್ರೆ ಬ್ಯಾನರ್ ಅಂತ ಬಂದಾಗ ಜನ ಬರ್ಬೇಕು, ನಾನು ಹೋಗ್ಬೇಕಿತ್ತು, ಹೋಗ್ಲಿಕ್ಕಲ್ಲ. ಜನ ಬರ್ಬೇಕು. ಅದನ್ನ ಲಾಸ್ಟ್ ಟೈಮ್ ಇದನ್ನೇ ಕೇಳಿದ್ವಿ ನಾವು ಬ್ಯಾನರ್ ಪೇಂಟಿಂಗ್. ನೆಕ್ಸ್ಟ್ ಬ್ಯಾನರ್ ಪೇಂಟಿಂಗ್ ಇದ್ದಾಗೂ ನೆಕ್ಸ್ಟ್ ಐ ಥಿಂಕ್ ವೀಕೆಂಡ್ ಇದೆಲ್ಲ ಗೇಮ್ ಕರೀತಾರೆ, ಪಕ್ಕ ಇದ್ದೇ ಇರುತ್ತೆ. ಸೊ ಕರೆದಾಗ ಹೋಗಿ, ಸ್ವಲ್ಪ ಜನ ಹೋಗಿ, ಇಂಟ್ರೆಸ್ಟ್ ಇದ್ದಾರೋ ಖಾಲಿ ಇದ್ದಾರೋ ಹೋಗಿ, ಚೆನ್ನಾಗಿರುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಹೋಗಿ ಬನ್ನಿ, ಒಂದ್ಸರಿ ಹೋಗಿ ಬಂದ್ರೆ ಇನ್ನೊಂದ್ಸರಿ ಹೋಗಕ್ ಮಜಾ ಬರುತ್ತೆ. ಇನ್ನೊಂದೇನಂದ್ರೆ ನೀವು ಪೇಂಟ್ ಮಾಡಿರೋದು ಆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಒಂಥರ ಮಜಾ ಬೇರೆ. ಅದು ತುಂಬಾ ಮೋಟಿವೇಶನ್ ನಮ್ಗೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ಒಂದ್ಸರಿ ಹೋಗ್ಬೇಕು ನೀವು ಅಂತ ಹೇಳೋದು. ಹೋಗ್ ಬನ್ನಿ, ಚೆನ್ನಾಗಿರುತ್ತೆ. ಸರಿ, ನೆಕ್ಸ್ಟ್ ಇದಕ್ಕೆ ಬರೋಣ, ಪ್ರೆಸ್ ಕಾನ್ಫರೆನ್ಸ್. ಅದು ಸುನಿಲ್ ಛೇತ್ರಿ ಮತ್ತೆ ಗೆರಾರ್ಡ್ ಜರ್ಗೋಜಾ ಫಸ್ಟ್ ಗೇಮ್ ಅಗೇನ್ಸ್ಟ್ ಜಮ್ಶೆಡ್ಪುರ್. ಮಂಜು ಬ್ರೋ ಹೇಳಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪ್ರೆಸ್ ಕಾನ್ಫರೆನ್ಸ್? ನಂಗೆ ಅದ್ರಲ್ಲಿ ನಾನ್ ಏನ್ ಅನ್ಕೊಂತಿದ್ನೋ, ಇದನ್ನ ಮಾತ್ರ ಹೇಳ್ಬೇಕು ಇವ್ರು ಅಂತ ಏನ್ ಅನ್ಕೊಂತಿದ್ದೋ ಅದು ಮಾತ್ರ ಹೇಳಿದ್ರು ಅವತ್ತು ಇಬ್ರು ಕೂಡ. ಏನಂದ್ರೆ ನಮ್ಗೆ ಬೇಕಾಗಿದ್ದೆ ಹೋಪ್. ಇವಾಗ ಫ್ಯಾನ್ಸ್ ಅಲ್ಲಿ ಆ ಫೇತ್ ಕಡಿಮೆ ಆಗ್ತಾ ಹೋಗ್ತಿತ್ತು ಅಲ್ವಾ. ಸೊ ಅದನ್ನ ಸ್ವಲ್ಪ ರೀಇಗ್ನೈಟ್ ಮಾಡ್ಬೇಕಿತ್ತು ಕೋಚ್. ಏನ್ ಅವ್ನ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದನ್ನ ಮಾಡಿದ್ದಾನೆ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಮತ್ತೆ ಫ್ಯಾನ್ಸ್ ನ ವಾಪಸ್ ಸ್ಟ್ಯಾಂಡಿಗೆ ಕರ್ಸುತ್ತೆ ಅದು. ಸೊ ಆ ತರ ಇರ್ಬೇಕಾದ್ರೆ ಅವ್ರು ಅದನ್ನೇ ಹೇಳಿದ್ರಲ್ಲ, ನಮ್ಗೆ ಒಂದಿನ ಆದ್ರೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ಫೈಟ್ ಮಾಡ್ತೀವಿ. ಸುನಿಲ್ ಅದ್ ಹೇಳಿದ್ರು, ನಾ ಯಾರನ್ನೂ ಅಪೀಲ್ ಮಾಡಲ್ಲ, ಬನ್ನಿ ಅಂತ ಕೇಳಲ್ಲ, ನೀವು ಬನ್ನಿ, ನಿಮ್ಮನ್ನ ಬನ್ನಿ, ಬಂದು ಏನೋ ಕೇಳಲ್ಲ ಅಂದ್ರೆ ನಾವೇ ಚೆನ್ನಾಗ್ ಆಡ್ತಿಲ್ಲ ಅಂತ. ಸೊ ನಮ್ ಕಡೆಯಿಂದನೇ ಎಲ್ಲ ಆಗ್ಬೇಕು ಅಂತ ಏನ್ ಅದನ್ನ ಮಾಡಿದ್ರಲ್ಲ, ಅದು ಒಂದ್ ನನ್ಗೆ ಇಷ್ಟ ಆಯ್ತು. ಸುನಿಲ್ ಅದನ್ನ ಹೇಳಿದ್ರು ಕೊನೆಯದಾಗೂ, ಸ್ಟಾರ್ಟಿಂಗ್ ಅದನ್ನ ಹೇಳಿದ್ರು ಅವರು ಇಂಟರ್ವ್ಯೂದಲ್ಲೂ. ಆ ಲಾಸ್ಟ್ ಗೇಮ್ ನಾವು 4-0 ಸೋತ್ರು, ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ತುಂಬಾ ಚೇರ್ ಮಾಡಿದ್ರು ಅಂತ. ಬಟ್ ಅದ್ರ ಜೊತೆಗೆ ಏನ್ ಹೇಳಿದ್ರು, ನಾ ಈ ಸಲ ಯಾರನ್ನೂ ಕರ್ಸೋದಿಲ್ಲ, ಬನ್ನಿ ಅಂತ ಕರೆಯೋದಿಲ್ಲ, ಎಷ್ಟ್ ಜನ ಬರ್ತಾರೋ ಫೈಟ್ ಮಾತ್ರ ಕೊಡ್ತೀವಿ ಅಂತ. ಐ ಥಿಂಕ್ ಕೊಟ್ರು ಫೈಟ್. ಆಯ್ಸಾ ನನ್ಗೆ ಇಷ್ಟ ಆಯ್ತು. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಸುನಿಲ್ ಹೇಳಿದ್ದು, ಒಬ್ಬ ಸ್ಟ್ಯಾಂಡ್ ಅಲ್ಲಿ ಇದ್ರು ಅವನನ್ನ ಡಿಸಪಾಯಿಂಟ್ ಮಾಡಲ್ಲ, ನಾವು ಫೈಟ್ ಬ್ಯಾಕ್ ಮಾಡ್ತೀವಿ, ನಾವು ವಾಪಸ್ ಕಳಿಸ್ತೀವಿ ಅಂತ. ಇವನ್ ಗೆರಾರ್ಡ್ ಜರ್ಗೋಜಾನು ಅಷ್ಟೇ ಹೇಳಿದ್ದು, ನಾವು ಮುಂಬೈ ಮೇಲೆ 4-0 ಸೋತಾಗ ಅದ ಫ್ಯಾನ್ಸ್ ಅವ್ರ ಸಪೋರ್ಟ್ ಮತ್ತೆ ಅವರು ಯಾವಾಗ್ಲೂ ಈ ಕ್ಲಬ್ ಜೊತೆ ಇರ್ತಾರೆ ಅನ್ನೋದನ್ನ ಹೇಳಿದ್ದಾರೆ.
ಪ್ಲೇಯರ್ಸ್ ಬರ್ತಾರೆ ಹೋಗ್ತಾರೆ, ಕೋಚಸ್ ಬರ್ತಾರೆ ಹೋಗ್ತಾರೆ, ಬಟ್ ಫ್ಯಾನ್ಸೇ ಇರೋದು, ಫ್ಯಾನ್ಸೇ ಕ್ಲಬ್ನ ಮುಂದುವರ್ಸೋದು ಅಂತ. ಸೊ ತುಂಬಾ ಕನೆಕ್ಟ್ ಆಗಿರೋ ಕೋಚು ಈಗೇನು ವೆಲ್ಕಮ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಜಮ್ಶೆಡ್ಪುರ್ ಬಗ್ಗೆ ಬರೋಣ. ಲೈನ್ಅಪ್ಸ್ ಇಂದ ಪೂರ್ಣ. ಸೊ ಇದು ಲೈನ್ಅಪ್ಸ್ ಬಂದು ಅದೇ ಮತ್ತೆ ಇವಾಗ ಮಿಕ್ಸ್ ಅಂಡ್ ಮ್ಯಾಚ್, ಹೊಸ ಕೋಚ್ ಬಂದಿರೋದ್ರಿಂದ ಕೆಜಯನ ತಂದಿದ್ದು. ಸೊ ಅದು ಎಕ್ಸ್ಪೆಕ್ಟೆಡ್ ಇತ್ತು ಅವ್ನು, ಯಾಕಂದ್ರೆ ಲಾಸ್ಟ್ ನೀನು ಹೇಳ್ದಂಗೆ ಹೆಲ್ತ್ ಇಶ್ಯೂಸ್ ಇದ್ದಿರೋದ್ರಿಂದ ಅಷ್ಟು ಆಡಿರಲಿಲ್ಲ. ಸೊ ನನ್ನ ಪ್ರಕಾರ ಕೆಜಯನೇ ಅನ್ಲಾಕ್ ಮಾಡೋಕ್ಕೆ, ಐ ಮೀನ್ ಫಾರ್ವರ್ಡ್ಸ್ನ ಅನ್ಲಾಕ್ ಮಾಡೋಕ್ಕೆ ಅವನೇ ಬೆಸ್ಟ್ ಪ್ಲೇಯರ್. ಯಾಕೆಂದರೆ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಒಂದು 1-on-1 ಬ್ಯಾಟಲ್ಸ್ ಗೆಲ್ತಾನೆ, ಕೀ ಪಾಸಸ್ ಮಾಡ್ತಾನೆ, ಪ್ಲಸ್ ಲೈಕ್ ಲಾಂಗ್ ಪಾಸಸ್ಸು ಸ್ವಲ್ಪ ನೀಟಿಗೆ ಬಾಕ್ಸಿಗೆ ಚೆನ್ನಾಗಿ ಕೊಡ್ತಾನೆ. ಸೊ ಅದೊಂದು ಪಾಸಿಟಿವ್ ಇತ್ತು. ಪ್ಲಸ್ ಪ್ಲೇಯರ್ಸ್ ಸಖತ್ತು ಮೋಟಿವೇಟೆಡ್ ಅನಿಸ್ತಾ ಇದ್ರು ನನಗೆ ಆಡ್ಬೇಕಾದ್ರೆ. ಅವ್ರದ್ದು ಝೀಲ್ ಗೊತ್ತಾಗ್ತಾ ಇತ್ತು. ಅಲೆಕ್ಸ್ ಆಗಿರಲಿ, ಸ್ಲಾಪ್ ಆಗಿರಲಿ, ಸ್ಲೈಡಿಂಗ್ ಟ್ಯಾಕಲ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ನೆನ್ನೆ ಆ್ಯಕ್ಚುಲಿ ಬಾಕ್ಸಲ್ಲಿ. ಸೊ ಅದು ಝೀಲ್ ಎದ್ದು ಕಾಣಿಸ್ತಾ ಇತ್ತು ನನಗೆ ನೆನ್ನೆ ಮ್ಯಾಚಲ್ಲಿ. ಅದು ಪಾಸಿಟಿವ್ ನನಗೆ. ನಿಜ. ಲೈನಪ್ ಬಗ್ಗೆ ನನಗೇನು ಸರ್ಪ್ರೈಸ್ ಆಗಿಲ್ಲ ಲೈನಪ್ ನೋಡಿದಾಗ. ನನಗೆ ಅನ್ಸಿದ್ದೇನಂದ್ರೆ ಒಂದೇ 4 ಗೊತ್ತಿತ್ತು, ಐದರ್ 4-4-2 ಹೋಗ್ತಾರೆ ಅಥವಾ 4-3 ಬರ್ತಾರೆ ಅಂತಂದು. ನಾವ್ ಅದೇ ಅಟ್ಯಾಕಿಂಗ್ ಅಲ್ಲಿ ಚೆನ್ನಾಗಿದ್ದೇನಂದ್ರೆ ಇಬ್ರು ಇಂಡಿಯನ್ ಫಾರ್ವರ್ಡ್ಸ್ ಇದ್ರು ಈ ಗೇಮ್ ಅಲ್ಲಿ. ಆಲಿ ಸ್ಟಾರ್ಟ್ ಮಾಡಿದ್ ನನಗೊಂದ್ ಸ್ವಲ್ಪ ಸರ್ಪ್ರೈಸ್ ಅನ್ಸಿತ್ತು. ಅದು ಬಿಟ್ರೆ ಏನಕ್ಕಂದ್ರೆ ಅದೇ ಲಾಸ್ಟ್ ಗೇಮ್ ಚೆನ್ನಾಗಿ ಆಡಿರ್ಲಿಲ್ಲ ಆಲಿ ಅಂತ. ಬಟ್ ನನಗೇನ್ ಅನಿಸ್ತಿದೆ ಅಂದ್ರೆ ಐ ಥಿಂಕ್ ಜರವಾಜ ಗೋಯಿಂಗ್ ಟು ಫಿಕ್ಸ್ ಆಲಿ ಅನಿಸ್ತಿದೆ ನನಗೆ ಅದೊಂದು ಎಲ್ಲೋ ಹೋಪ್ ಇದೆ, ಪಕ್ಕಾ ಆಲಿನ್ ಫಿಕ್ಸ್ ಮಾಡ್ತಾನೆ ಅಂತಂದು. ಸುನಿಲ್ ಸ್ಟಾರ್ಟ್ ಮಾಡಿದ್ದೆ ಅದೊಂದು ಖುಷಿ ಇತ್ತು. ಏನಂದ್ರೆ ಹೊಸ ಕೋಚ್, ಸೇಮ್ ಕೋಚ್ ಹಳೆ ಬಂದಿರೋದ್ರಿಂದ ಗೊತ್ತಾಗಿರುತ್ತಾರಲ್ಲ, ಆಲ್ರೆಡಿ ಆಡಿರೋದ್ರಿಂದ. GSS ಮುಂಚೆ ಇದ್ರು, ಸುನಿಲ್ ಇದ್ರು. ನನ್ಗೆ ತುಂಬಾ ಸರ್ಪ್ರೈಸ್ ಆಗಿದ್ದೇನಂದ್ರೆ ಜೆಸೆಲ್ ಆಡಿದ್ದು. ಜೆಸೆಲ್ ಲಾಸ್ಟ್ ಗೇಮ್ ಆಡಿದ್ದು ಅವ್ರು ಚೆನ್ನಾಗಿ ಆಡಿರ್ಲಿಲ್ಲ. ನಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ಲಿಲ್ಲ, ಏನ್ ಆಡ್ತಿದ ನೀನು ಅನ್ನೋ ತರನೇ ಇತ್ತು ಒಂಥರ. ಆದ್ರೆ ನಿನ್ನೆ ಗೇಮ್ ಅಲ್ಲಿ ಲೆಫ್ಟ್ ಬ್ಯಾಕ್ ಆಡಿಸಿದ್ರು ಅವ್ರನ್ನ, ರೋಷನ್ ರೈಟ್ ಬ್ಯಾಕ್ ಆಡಿದ್ರು. ಇಬ್ರು ಚೆನ್ನಾಗ್ ಆಡಿದ್ರು. ಐ ಥಿಂಕ್ ಇಬ್ರು ಫುಲ್ ಬ್ಯಾಕ್ಸ್ ಚೆನ್ನಾಗ್ ಆಡಿದ್ರು. ಅಂದ್ರೆ ಡಿಫೆನ್ಸಿವ್ಲಿ ಒಂದೊಂದ್ಸಾರಿ ನಾವು 3 at the ಬ್ಯಾಕ್ ಹೋಗ್ತಿದ್ವಿ, ಅವಾಗ ಜೆಸೆಲ್ ಬ್ಯಾಕ್ ಅಲ್ಲಿ ಇರ್ತಿದ್ರು ಅಥವಾ ಕೆಜೆಯ ಬಂದಿರ್ತಿದ್ರು ಬ್ಯಾಕ್ 3 ಅಲ್ಲಿ. ಸೊ ಜೆಸೆಲ್ ಅದೊಂದು ಹೆಲ್ಪ್ಫುಲ್ ಆಗ್ತಾರೆ. ಜೆಸೆಲ್ 3 at the ಬ್ಯಾಕ್ ಆಡ್ಬೇಕಾದ್ರೆ ಅವರು ಸೆಂಟರ್ ಬ್ಯಾಕ್ ಜೊತೆ ಡ್ರಾಪ್ ಆಗ್ತಾರಲ್ಲ, ರೋಷನ್ಗೆ ಅಲ್ಲಿ ಮುಂದೆ ಅಟ್ಯಾಕಿಂಗ್ ಜಾಗ ಕೊಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಹಾಗಾಗಿ ಐ ಥಿಂಕ್ ರೈಟ್ ಅಲ್ಲಿ ತುಂಬಾ ಅಟ್ಯಾಕಿಂಗ್ ಇತ್ತು ನಮ್ದು ನಿನ್ನೆ ಅನಿಸ್ತು. ಮತ್ತೆ ಆಲಿ ಸ್ವಲ್ಪ ಫಿಕ್ಸ್ ಆದ್ರೆ ಐ ಥಿಂಕ್ ಲೆಫ್ಟ್ ಅಲ್ಲಿ ಅಟ್ಯಾಕಿಂಗ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಮತ್ತೆ ಶಿವ ಮತ್ತೆ ನಂಗೆ ಸುನಿಲ್ದು ಇಬ್ರದ್ದು ಇಂಪ್ರೆಸ್ ಸಿಗಿತ್ತು ಫ್ರಂಟ್ 2 ಅಲ್ಲಿ 4-4-2 ಏನ್ ಆಡಿದ್ರು. ಇಬ್ರು ಕಾಂಪ್ಲಿಮೆಂಟಿಂಗ್ ಇದ್ರು ಒಂಥರ ಇಬ್ರಿಗೂ. ಬಟ್ ಏನಂದ್ರೆ ಇನ್ನು ಕಾಂಬಿನೇಷನ್ ಬರ್ಬೇಕದು ಅವ್ರಿಬ್ರಿಗೂ. ಯಾವಾಗ ಕಟ್ ಬ್ಯಾಕ್ ಮಾಡ್ತಾರೆ, ಯಾವಾಗ ಯಾರು ಡ್ರಾಪ್ ಇನ್ ಮಾಡ್ತಾರೆ ಗೊತ್ತೇ ಆಗ್ತಿಲ್ಲ. ಅವ್ರು ಒಬ್ರು ಮಾಡಿರ್ತಾರೆ, ಇವ್ರು ಇರ್ತಾರೆ, ಅಲ್ಲಿ ಯಾರು ಇರೋದಿಲ್ಲ ಡಿ ಬಾಕ್ಸ್ ಅಲ್ಲಿ, ಹಂಗಾಗ್ತದೆ. ಐ ಥಿಂಕ್ ಎಕ್ಸಾಕ್ಟ್ಲಿ ಐ ಥಿಂಕ್ ಓವರ್ ದಿ ಟೈಮ್ ಅದು ಚೇಂಜ್ ಆಗುತ್ತೆ ಅನ್ಕೊಂತೀನಿ. ನೋಡೋಣ. ಲೈನ್ ಅಪ್ ನೋಡಿದಾಗ ನನಗೆ ಖುಷಿನೇ ಆಗಿತ್ತು ನಿಜ. ಲೈನ್ ಅಪ್ ನೋಡಿದಾಗ ನನಗೆ ಒಂದೇ ಎರಡು ಅದೇ ಈ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಹೆಂಗ್ ಆಡ್ತಾರೆ ಅಂತ. ಬಟ್ ಅವ್ರು ನನ್ ಸರ್ಪ್ರೈಸ್ ಮಾಡಿದ್ರು. ಜೆಸೆಲ್ ವಾಸ್ ಗುಡ್, ನಂಗೆ ಇಷ್ಟ ಆಯ್ತು ಜೆಸೆಲ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಈ ಸೀಸನ್ ಅಲ್ಲಿ. ಹೌದು. ನಿಮ್ಗೆ ಏನ್ ಅನಿಸ್ತು ಅಂದ್ರೆ ಜೆಸೆಲ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸ್ತು. ಅದು ಆಫ್ಟರ್ EB ಗೇಮ್ ನಾವು ಯಾವಾಗ 72 days ಮುಂಚೆ ಗೆದ್ದಿದ್ವಲ್ಲ, ಅವಾಗ ಬರೀ ಆಫ್ ಟೈಮ್ ಮಾಡಿದ್ರು ಅವರು. ಆಮೇಲೆ ರಾಬಿನ್ ಯಾದವ್ ಬಂದಿದ್ರು. ಸೊ ಅದಾದ್ಮೇಲೆ ಇದೆ ಫುಲ್ ಟೈಮ್. ಫಸ್ಟ್ ಟೈಮ್ BFCಲಿ 90 minutes ಆಡ್ತಿರೋದು ಜೆಸೆಲ್. ಒಳ್ಳೆ ಪರ್ಫಾರ್ಮೆನ್ಸ್. ಹೋಪ್ಫುಲಿ ಇದನ್ನೇ ಬಿಲ್ಡ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಟೀಮ್ ಪ್ಲೇ ಮತ್ತೆ ಅದು ನಮ್ಗೆ ಒಂದು ಇದು ಬಂದಿದೆ, ಪೊಸಿಷನ್ಸ್, ಪ್ಲೇಯರ್ ಪೊಸಿಷನ್ಸ್ ಮತ್ತೆ ಎಲ್ಲೆಲ್ಲ ಆಡ್ಬೇಕಂತ. ಅದ್ರ ಬಗ್ಗೆ ಏನ್ ಅಂತೀರಾ ಮಂಜು? ಅಗೇನ್ ಲೈಕ್ ಚೇಂಜ್ ಆಫ್ ಕೋಚ್ ಅಲ್ವಾ, ನನ್ಗೆ ಅದೇ ಅನ್ಸಿತ್ತು. ಚೇಂಜ್ ಆಫ್ ಕೋಚ್ ಏನಂದ್ರೆ ಚೇಂಜ್ ಆಫ್ ಮೆಂಟಾಲಿಟಿ ತಂದೆ ತರುತ್ತೆ. ಅದು ಎಕ್ಸ್ಪೆಕ್ಟೆಡ್. ಅದು ಲೀಸ್ಟ್ ನಾ ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದೇನೆಂದ್ರೆ, ನಾನು ನಿನ್ನೆ ನೋಡ್ತಿರ್ಬೇಕಾದ್ರೆ ಅದು ಒಂದೇ ನಿನ್ನೆ ಗೇಮ್ ಅಷ್ಟೇ ಆಗ್ಬಾರ್ದು, ಅದು ಕಂಟಿನ್ಯೂ ಆಗ್ಬೇಕು. ಅದೇ ಹೇಳುದು. ಒಳ್ಳೆ ಶೇಪ್ ಹೋಲ್ಡ್ ಮಾಡ್ತಾ ಇದ್ರು ಡಿಫೆನ್ಸಿವ್. ಇವಾಗ ಬಾಲ್ ನಮ್ ಕಡೆ ಇರದೇ ಇರ್ಬೇಕಾದ್ರೆ ಒಳ್ಳೆ ಶೇಪ್ ಹೋಲ್ಡ್ ಮಾಡ್ತಾ ಇದ್ರು. ಬಟ್ ಅದು ಸೈಮನ್ ಅಂಡ್ರಾ ಆತರ ಇರ್ತಿದ್ದಿಲ್ಲ. ಅಂದ್ರೆ ಎಲ್ಲಾ ಕಡೆನೇ ಇದ್ ಬಿಡ್ತಿದ್ರು ಒಂಥರ ಪ್ಲೇಯರ್ಸ್. ಎಲ್ಲೆಲ್ಲೋ ಯಾರನ್ನು ಮ್ಯಾನ್ ಮಾರ್ಕ್ ನೋಡಕ್ ಹೋಗೋರು, ಅದು ಮತ್ತೆ ಶೇಪ್ ಕಳ್ಕೊಳ್ಳೋರು. ನಿನ್ನೆ ಆಫ್ ಸೈಡ್ ಟ್ರಾಪ್ಸ್ ಮಾಡಿದ್ರು, ಶೇಪ್ ಹೋಲ್ಡ್ ಮಾಡಿದ್ರು. 3 at the ಬ್ಯಾಕ್ ಅಟ್ಯಾಕ್ ಮಾಡ್ಬೇಕಾದ್ರೆ 3 at the ಬ್ಯಾಕ್ ಇದ್ದಾಗ ಅದನ್ನು ಚೆನ್ನಾಗಿ ಆಡ್ತಾ ಇದ್ರು. ಮತ್ತೆ ಹಾವಿ ಮತ್ತೆ ಮಿಡ್ಫೀಲ್ಡ್ ಅಲ್ಲಿ ಸುರೇಶ್ ಅಸ್ಮುಖ್ ತುಂಬಾ ಚೆನ್ನಾಗಿ ಆಡಿದ್ರು ನಿನ್ನೆ. ಆಕ್ಚುಲಿ ನಮ್ಗೆ ಅದೇ ಈಗ ಇನ್ನೊಬ್ರು ಯಾರು ಅಟ್ಯಾಕಿಂಗ್ ಮಿಡ್ಫೀಲ್ಡ್ ಬೇಕು, ಇಂಡಿಯನ್ ಮಿಡ್ಫೀಲ್ಡ್.
ಮತ್ತೆ ಹಾಲಿದ್ ಒಂದ್ ಸ್ವಲ್ಪ ನಂಗೆ ಆ 4 ಮಿಡ್ ಫೀಲ್ಡ್ ಅಲ್ಲಿ ಹಾಲಿದ್ ಸ್ವಲ್ಪ ನಂಗೆ ಯಾಕೋ ಇಷ್ಟ ಆಗ್ಲಿಲ್ಲ, ಅವ್ರು ಆಡಿದ್ದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಐ ಥಿಂಕ್ ಅವ್ರು ಒಳ್ಳೆ ಪ್ಲೇಯರ್ ಆ ಪೊಸಿಷನ್ ಆಡಕ್ಕೆ, ಏನಕ್ಕಂದ್ರೆ ಒಳಗಡೆ ಕಟ್ ಮಾಡಕ್ಕೆ ಅವರೆಲ್ಲ ಚೆನ್ನಾಗಿ ಕಟ್ ಮಾಡ್ತಾರೆ. ಆಕ್ಚುಲಿ ಬಂದು ಚೆನ್ನಾಗಿ ಕಟ್ ಮಾಡ್ತಾರೆ, ಲಾಂಗ್ ಶಾಟ್ಸ್ ತಗೊಳ್ತಾರೆ, ಅದೆಲ್ಲ ಮಾಡ್ತಾರೆ. ಐ ಥಿಂಕ್ ಓವರ್ ದಿ ಟೈಮ್ ಅದು ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಅದರದ್ದು ರಿಸಲ್ಟ್ಸ್ ಬರುತ್ತೆ ಅನ್ಕೊಂತೀನಿ. ಅದೇ ಬಿಟ್ರೆ ಶೇಪ್ ನಿನ್ನೆ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಆಡಿದ್ರೆ ಅಟ್ಲೀಸ್ಟ್. ಅಂದ್ರೆ ಗೆರಾಡ್ ಏನ್ ಹೇಳ್ತಿದಾರೋ ಅವ್ರಿಗೆ ತಲೆಯಲ್ಲಿ ಹೋಗ್ತಿದೆ ಅನಿಸುತ್ತೆ. ಜರಗೋಜ ಏನ್ ಹೇಳ್ತಿದಾರೋ ಅದು ಹೋಗ್ತಿದೆ ತಲೆಯಲ್ಲಿ, ಅದು ಅಡಾಪ್ಟ್ ಆಗ್ತಿದಾರೆ ಬಾಯ್ಸ್ ಅನಿಸ್ತಿದೆ. ಮತ್ತೆ ಬ್ಯಾಕ್ ಬೋನ್ ಆಫ್ ದ ಟೀಮ್ ಅಗೇನ್ ಐ ಥಿಂಕ್ ಕೆಜಿಯ ಸಾಲಿಡ್ ಗೇಮ್ ನಿನ್ನೆ. ಕಂಪ್ಲೀಟ್ ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ಹೆಂಗಂದ್ರೆ ಒಂಥರ ಡಿಕ್ಟೇಟ್ ಮಾಡ್ತಾ ಇದ್ರು ನಮ್ದು ಯಾವ ತರ ಆಡ್ಬೇಕು, ನಮ್ದು ಯಾವ ಪೇಸ್ ಅಲ್ಲಿ ಆಡ್ಬೇಕು, ಯಾವಾಗ ಸ್ಲೋ ಮಾಡ್ಬೇಕು, ಇದೆಲ್ಲ ಡಿಕ್ಟೇಟ್ ಮಾಡ್ತಾ ಇದ್ರು ಕೆಜೆ. ಐ ಥಿಂಕ್ ಕೆಜಿಯ ಸುರೇಶ್ ಅದೇನಾದ್ರು ಕಾಂಬಿನೇಷನ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಹೆಲ್ಪ್ ಆಗುತ್ತೆ ತುಂಬಾ ಜರಗೋಜಗೆ ಅಂತ. ಮತ್ತೆ ಜರಗೋಜದ್ ಇನ್ನೊಂದು ಪಾಸಿಟಿವ್ ಏನಂದ್ರೆ ಅವ್ರ ಯೂತ್ ಟೀಮ್ ಜೊತೆ ತುಂಬಾ ಅಸೋಸಿಯೇಷನ್ ಇದೆ ಅವರು ಫ್ರಮ್ ದಿ ಅರ್ಲಿ ಡೇಸ್ ಇಂದಾನು. ಹಾಗಾಗಿ ಅವ್ರ ಯೂತ್ ಟೀಮ್ ಇಂದ ಅಸೋಸಿಯೇಷನ್ ಇರೋದ್ರಿಂದ ನಮ್ಮ ಯೂತ್ ಟೀಮ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರಾಸ್ಪೆಕ್ಟ್ಸ್ ಇದಾರೆ. ಸೊ ಅಲ್ಲಿಂದ ಯಾರಾದ್ರೂ ಬರ್ತಾರೆ, ಅಮಾಯ್ ಇದ್ದಾನೆ ಐ ಥಿಂಕ್ ಅಟ್ಯಾಕಿಂಗ್ ಮಿಡ್ ಫೀಲ್ಡ್, ಸೊ ಅಮಾಯ್ ಬರ್ಬೋದಾ, ಈ ತರ ಯಾರಾದ್ರೂ ಬರ್ಬೋದಾ ಅಂತ ನೋಡ್ತೀನಿ ನಾನು. ಮಿಡ್ ಫೀಲ್ಡ್ ಅಲ್ಲಿ ನನಗೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ನಮ್ಮ ಹುಡುಗರು ರಿಸರ್ವ್ ಇಂದ ಯಾರಾದ್ರೂ ಮೇನ್ ಟೀಮ್ ಜಂಪ್ ಆಗ್ತಾರ ನೋಡ್ಬೇಕು. ಆತರ ಆದ್ರೆ ಚೆನ್ನಾಗಿರುತ್ತೆ. ಅದರ್ವೈಸ್ ಫಸ್ಟ್ ಗೇಮ್ ಇಂಪ್ರೆಸ್, ಹೊಸ ಕೋಚ್ ಇಂಪ್ರೆಸ್ ಆಯ್ತು ನನಗಂತೂ. ಇನ್ನು ಹೋಪ್ಸ್ ಇನ್ನು ಜಾಸ್ತಿ ಮಾಡಿದೆ, ಟ್ರಸ್ಟ್ ಹಂಗೆ ಇರುತ್ತೆ ನೋಡೋಣ. ಸೊ ನಾನು ಹೇಳ್ಬೇಕಂದ್ರೆ ಒಂದು ಹೊಸ BFC ತರಾನೇ ಕಾಣಿಸ್ತು ಅಂದ್ರೆ ಈ ಸೀಸನ್ ಅಲ್ಲಿ. ಬಟ್ ನನಗೆ ಕಾಣಿಸಿದ್ದು ಹಳೆ BFC. ಯಾಕೆಂದ್ರೆ ನಾವು ಒಂದು ಬಾಲನ್ನ ಲಾಸ್ ಮಾಡ್ಕೊಂಡಾಗ ಇಮಿಡಿಯೇಟ್ ಅದನ್ನ ವಾಪಸ್ ತಗೋತಿದ್ವಿ, ಪ್ರೆಸ್ ಮಾಡ್ತಿದ್ವಿ. ಆಮೇಲೆ ನಾವು ಆಡ್ತಿದ್ದು 1 ಟಚ್ ಪಾಸಸ್, ನೀವು ಅಬ್ಸರ್ವ್ ಮಾಡಿದ್ರೆ. ಸೊ ಅದು ತಿರ್ಗಾ ಬಂತು ನಮಗೆ. ಇವನ್ ಜಮ್ಶೆಡ್ಪುರ್ FC ಕೋಚ್ ಕೂಡ ಅದನ್ನೇ ಹೇಳಿದ್ದಾನೆ. BFC ಮುಂಚೆ ಆಡ್ತಿದ್ದು ಸೈಮನ್ ಅಂಡರ್ ಓನ್ಲಿ ಲಾಂಗ್ ಬಾಲ್ಸ್ ಆಡ್ತಿದ್ರು, ಬಟ್ ಇವಾಗ ಅವ್ರು ಏನ್ ಆಡ್ತಿದ್ದಾರೆ ಅಂದ್ರೆ ಟೆನ್ನಿಸ್ ಗೇಮ್ ತರ ಆಡ್ತಿದ್ದಾರೆ. ಆಮೇಲೆ ಅವ್ರು ಹೆಂಗ್ ಆಡ್ತಿದ್ದಾರೆ ಅಂದ್ರೆ ಇಂಗ್ಲಿಷ್ 3rd ಡಿವಿಷನ್ ಟೀಮ್ ತರ ಆಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಇದೆಲ್ಲ ಪಾಸಿಟಿವ್ಸ್ ನಮಗೆ ಜೆರಾರ್ಡ್ ಗೇಮ್ ಸ್ಟೈಲ್ ಅಲ್ಲಿ ಸಿಕ್ಕಿರೋದು. ಅದು ಒಬ್ಬ ಅಪೋನೆಂಟ್ ಟೀಮ್ ಕೋಚ್ ಇಂದ ಬಂದಿರೋದು ಪಾಸಿಟಿವ್ಸ್ ಇದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಪೂರ್ಣ ನಿಮಗ್ ಬರ್ತೀನಿ. ನಮ್ಮ ಸ್ಟ್ರೈಕರ್ಸ್ ಬಗ್ಗೆ ಹೇಳಿ, ನಿನ್ನೆ ಗೇಮ್ ಇಂದು ಅಥವಾ ಈ ಸೀಸನ್ದು. ಈ ಸೀಸನ್ದು ಅದೇ ಸ್ಟ್ರೈಕರ್ಸ್ ವಿಚಾರಕ್ಕೆ ಬಂದ್ರೆ ಮೈನ್ ಸೈನಿಂಗ್ ನಮ್ಗೆ ದೊಡ್ಡ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತಾ ಇದೆ ಆಸ್ ಆಫ್ ನೌ. ಬಿಕಾಸ್ ಅವನ್ನ ಯಾರು ಮಿಡ್ಫೀಲ್ಡರ್ ಅನ್ಲಾಕ್ ಮಾಡಕ್ ಆಗ್ತಾ ಇಲ್ಲ. ಸೊ ಪ್ಲಸ್ ಅವನು ನಾವು ಲೈಕ್ ಡ್ರಿಬಲ್ ಮಾಡ್ಕೊಂಡು ಹೋಗಿ ಪಾಸ್ ಗೋಲ್ ಹೊಡಿ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಅವ್ನು 1-on-1 ಬ್ಯಾಟಲ್ ವಿನ್ ಆಗ್ತಾನೆ, ಬಟ್ ಅಷ್ಟು ಫಿನಿಶಿಂಗು ಬರ್ತಾ ಇಲ್ಲ. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಶಿವಾನ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಆಡ್ಸಿರ್ಲಿಲ್ಲ, ರೀಸನ್ ಗೊತ್ತಿಲ್ಲ. ಬಟ್ ಅವರು ಒಂದು 4-5 ಮ್ಯಾಚಸ್ ಆದ್ಮೇಲೆ ಬಂದಿದ್ದು. ಸೊ ಇವಾಗ ಪಿಕಪ್ ಅಂದ್ರೆ ಪೇಸ್ ತಗೋತಾ ಇದ್ದಾರೆ ಅವರು. ಒಳ್ಳೊಳ್ಳೆ ಶಾರ್ಟ್ ಅಟೆಂಪ್ಟ್ಸು, ಹೆಡರ್ಸು, ರನ್ಸು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ಛೇತ್ರಿ ಅಂದ್ರೆ ಅವ್ನ ಅಸಿಸ್ಟ್ಸು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪ್ಲಸ್ ಫಿನಿಶಿಂಗು ಕಂಪೋಸರ್ ಇದೆ. ಸೊ ಬಾಲ್ ಪ್ರೆಸ್ ಎಲ್ಲ ಅವ್ರದ್ದು ಏನು ವಿಷಯ ಮಾತಾಡಂಗೆ ಇಲ್ಲ, ತುಂಬಾ ಆಕ್ಟಿವ್ ಇರ್ತಾರೆ. ಅಷ್ಟೇ, ಅದೇ ಅಂದ್ರೆ ಪಾಸಿಟಿವ್. ಅದೇ ಲೈಕ್ ಚಾನ್ಸಸ್ ಕ್ರಿಯೇಟೆಡ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ, ನಮ್ ಫಿನಿಶ್ ಮಾಡ್ತಾ ಇಲ್ಲ. ಅಲ್ಲಿ ಪಾಸ್ ಮಾಡೋ ಟೈಮಲ್ಲಿ ಶೂಟ್ ತಗೊಳ್ತಾರೆ, ಶೂಟ್ ಮಾಡೋ ಟೈಮಲ್ಲಿ ಪಾಸ್ ಮಾಡ್ತಿರ್ತಾರೆ. ಅದೇ ಆ ಕಾಂಬಿನೇಷನ್ ಬರ್ತಿಲ್ಲ. ನಾವೇನ್ ಅನ್ಕೊಂಡಿದ್ವಿ ಮೇನ್ ಮತ್ತೆ ಸುನಿಲ್ ಇಬ್ಬರದು ಕಾಂಬಿನೇಷನ್ ಆಗುತ್ತೆ ವರ್ಲ್ಡ್. ಸೊ 4-4-2 ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಆತರ ಎಕ್ಸ್ಪೆಕ್ಟ್ ಮಾಡಿದ್ದೆ ಇನಿಷಿಯಲ್ ಸ್ಟಾರ್ಟ್ ಆಗ್ಬೇಕಾದ್ರೆ. ಬಟ್ ಅದು ವರ್ಕೌಟ್ ಆಗ್ಲಿಲ್ಲ. ಇವಾಗ ಮತ್ತೆ ಮೇನ್ ಏನಂದ್ರೆ ಟಾರ್ಗೆಟ್ ಮ್ಯಾನ್ ತರ ಯೂಸ್ ಮಾಡಲ್ಲ. ಜೆರಾರ್ಡ್ ಮಾತ್ರ ಪಕ್ಕ ಆತರ ಯೂಸ್ ಮಾಡಲ್ಲ ತನ್ನ ಸ್ಟ್ರೈಕರ್ಸ್ ನ ಟಾರ್ಗೆಟ್ ಮ್ಯಾನ್ ತರ. ಸೊ ಅದೇ ಕ್ವಶನ್ ಬರುತ್ತಲ್ಲ, ಈಗ ಅವ್ರ ಪೊಸಿಷನ್ ಇದೆಯಾ BFC ಟೀಮ್ ಅಲ್ಲಿ, ಅಥವಾ ಅವ್ರು ಕಂಟಿನ್ಯೂ ಮಾಡ್ತಾರ ಅಥವಾ ಏನಾಗುತ್ತೆ ಇದು ಅಂತಂದು. ಐ ಥಿಂಕ್ ನಾವು 1 year ಮಾತ್ರ ಅಲ್ವಾ ಅವ್ರನ್ನ ಸೈನ್ ಮಾಡಿದ್ದು, 1+1 ಅನ್ಸುತ್ತೆ ಅಲ್ವಾ, 1+1 ಕಾಂಟ್ರಾಕ್ಟ್ ಬೇಸ್ಡ್. ಅಂದ್ರೆ ಐ ಥಿಂಕ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇರುತ್ತೆ ಅದು. ಅದೇ BFC ಐ ಥಿಂಕ್ ಜನವರಿ ಸೈನಿಂಗ್ಸ್ ಏನೋ ಹೋಗ್ತಾರೆ, ನೋಡ್ಬೇಕು ಯಾರನ್ನ ಏನ್ ಸೈನ್ ಮಾಡ್ತಾರೆ ಅಂತ. ನನಗೆ ಇವಾಗ ಜರಗೋಜಾಗೆ 2 ಪೊಸಿಷನ್ ಅವ್ರಿಗೆ ಪ್ರಾಬ್ಲಮ್ ಆಗೋದು. ಐ ಥಿಂಕ್ ಒಂದು ಸ್ಟ್ರೈಕರ್ ಪೊಸಿಷನ್ ಬಿಟ್ರೆ ಇನ್ನೊಂದು ಲೆಫ್ಟ್ ಬ್ಯಾಕ್ ಅಥವಾ ರೈಟ್ ಬ್ಯಾಕ್ ಅಲ್ಲ. ಐ ಥಿಂಕ್ ರೋಷನ್ ಯಾವ ಪೊಸಿಷನ್ ಆಡ್ತಿರ್ತಾನೋ ಅದ್ರ ಅಪೋಸಿಟ್ ಫ್ಲಾಂಕ್ ಸ್ವಲ್ಪ ಇಶ್ಯೂ ಇರುತ್ತೆ. ಅವೆರಡನ್ನ ಅವ್ರು ಫಿಕ್ಸ್ ಮಾಡ್ಕೋಬೇಕು ಈ ವಿಂಡೋ ಅಲ್ಲಿ, ಇಲ್ಲದ್ರೆ ಕಷ್ಟ ಆಗುತ್ತೆ. ಐ ಥಿಂಕ್ ಎಂಡ್ ಆಫ್ ದಿ ಸೀಸನ್ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ. ಯಾವಾಗ ಈಗ ಟಾಪ್ 6 ಅಲ್ಲಿ ತುಂಬಾ ಫೈಟ್ ಆಗುತ್ತಲ್ಲ,
ಅವಾಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ಕೋತೀನಿ. ಅದು ಬಿಟ್ರೆ ಅದೇ BFC ಅಟ್ಯಾಕ್ ಈ ಒಂದು ಗೇಮ್ಗೆ ನಮ್ಗೆ ಇಷ್ಟ ಆಗಿದೆ ಏನಂದ್ರೆ ಮಿಡ್ಫೀಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಹೋಪ್ಫುಲಿ ಇದು ನೆಕ್ಸ್ಟ್ ಗೇಮ್ ಅಲ್ಲಿ ನಮ್ಮಿಬ್ರು ಸ್ಟ್ರೈಕರ್ಸ್ ಯಾರೇ ಆಡಿದ್ರು ಆಯ್ತು, ಐದರ್ ಶಿವ ಸುನಿಲ್ ಆಯ್ತು ಅಥವಾ ದಾನು ಸುನಿಲ್ ಆಯ್ತು, ಯಾರೇ ಆಡಿದ್ರು ಆ ಆ ಒಂದು ಕರೆಕ್ಟ್ನೆಸ್ ಮಾಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ಶಾರ್ಪ್ ಇರ್ತಾರೆ ಇನ್ ಫ್ರಂಟ್ ಆಫ್ ದಿ ಗೋಲ್ ಅನ್ಕೊಂತೀನಿ. ಯಾಕಂದ್ರೆ ಅವ್ನು ಮಿನಿಮಮ್ ಒಂದ್ 3 ಆದ್ರೂ ಹೊಡಿಬೇಕಿತ್ತು, ಅಲ್ವಾ? ಅದು ಆಗ್ಲಿಲ್ಲ. ಸುನಿಲ್ ಒಳ್ಳೆ ಚಾನ್ಸ್ ಇತ್ತು. ಸುನಿಲ್ ಇವಾಗ ಫಸ್ಟ್ ಟೈಮ್ ಚಾನ್ಸ್ ತಗೊಂಡ ಸುನಿಲ್ ಯಾವ್ದು ಸ್ಕೋರೇ ಮಾಡ್ತಿಲ್ಲ. ಬಟ್ ಆ ಫ್ರೀ ಕಿಕ್ ತುಂಬಾ ಒಳ್ಳೆ ಫ್ರೀ ಕಿಕ್ ತಗೊಂಡ್ರು. ಅದು Save ಐ ಥಿಂಕ್ ಮಾಡಿದ್ರು ಒಳ್ಳೆ ಅದು. ಒಳ್ಳೆ ನಿಜವಲ್ಲ ಒಳ್ಳೆ ಸೇವ್, ಅದು ಚೆನ್ನಾಗಿ ಸೇವ್ ಮಾಡಿದ್ರು. ಅದು ಬಿಟ್ರೆ ನಾವು ಸ್ವಲ್ಪ ಅಟ್ಯಾಕಿಂಗ್ ಅಲ್ಲಿ ಇನ್ಎಫೆಕ್ಟಿವ್ ಇದ್ದೀವಿ ಹಂಗ್ ನೋಡಿದ್ರೆ. ಸೊ ಇನ್ನೊಂದು ನೆನ್ನೆ ಮ್ಯಾಚ್ ಅಲ್ಲಿ ಮಿಡ್ಫೀಲ್ಡರ್ಸ್ಗೆ ತುಂಬಾ ಅಪರ್ಚುನಿಟೀಸ್ ಸಿಕ್ತು ಫಿನಿಶ್ ಮಾಡಕ್ಕೆ, ಬಟ್ ಅವರು ಇನ್ಎಫಿಷಿಯಂಟ್ ಇದೆ. ಸುರೇಶನು ಅಷ್ಟೇ, ಲೈಕ್ 2 ಅಪರ್ಚುನಿಟೀಸ್ ಇತ್ತು ಅವನಿಗೆ ಈಸಿಯಾಗಿ ಫಿನಿಶ್ ಮಾಡೋದು. ಅವ್ನು ಲೈಕ್ ಗ್ರೌಂಡ್ ಶಾಟ್ಸೇ ತಗೊಂಡ, ಸ್ವಲ್ಪ ಏರಿಯಾದಲ್ಲಿ ಹೋಗಿದ್ರೆ ಅದು ಆರಾಮಾಗಿ ಹೋಗ್ತಿತ್ತೇನೋ ಗೋಲು. ಬಟ್ ಅವ್ನು ನಿಜ, ಸ್ವಲ್ಪ ನಿಜ. ವರ್ಕ್ ಮಾಡಿದ್ರೆ ಅದೊಂದ್ 2 ಗೋಲ್ ಹೋಗ್ತಿತ್ತು ಆರಾಮಾಗಿ. ಮತ್ತೆ ಏನಂದ್ರೆ ಅದೇ ಬೂಟಿಯಾ ಬಂದ್ಮೇಲೆ ಮತ್ತೆ ಅಗೇನ್ ಬೂಟಿಯಾ ನಿನ್ನೆನು ಬಂದ್ಮೇಲೆ ನಮ್ಗೆ ಅದೇ ಡೌಟ್ ಇತ್ತಲ್ವಾ, ಇವ್ನ್ ಏನ್ ಮಾಡ್ತಾನೆ ಅನ್ನೋದು. ಸೊ ಅದೇ ಬೂಟಿಯ ನೋಡ್ಬೇಕು ಇವಾಗ ನೆಕ್ಸ್ಟ್ ಈ ವಿಂಡೋ ಅಲ್ಲಿ ಬೂಟಿ ಏನಾದ್ರು ಸ್ಕಿಪ್ ಮಾಡ್ತಾರ ಅಥವಾ ಮತ್ತೆ ಅವ್ನೇನಾದ್ರು ಲೋನ್ ಗಿನ್ ಏನಾದ್ರು ಮಾಡೋ ಚಾನ್ಸ್ ಇದೆಯಾ ಅಂತ. ಅಂದ್ರೆ ಅವ್ನ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಲ್ವಾ, ತುಂಬಾ ದಿನ ಆಯ್ತು, ಏನೋ ವರ್ಕೌಟ್ ಆಗ್ತಿಲ್ಲ ಆ ತರ ನೋಡಿದ್ರೆ. ಸೊ ಒಂದೆರಡು ಕಪಲ್ ಆಫ್ ಪೊಸಿಷನ್ ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ಐದರ್ ನಾವು ಜಾಸ್ತಿ 4-4-2ನೇ ಹೋಗ್ತಿದ್ರೆ ಹಾಲಿ ತುಂಬಾ ಯೂಸ್ಫುಲ್ ಆಗ್ತಾರೆ ಅನ್ಕೊಂತೀನಿ ನಾನು. ಅಲ್ಲಿ ಅದೇ ವರ್ಕರ್ಸ್ ಆಗಿ ಅವ್ರು ಮಿಡ್ಫೀಲ್ಡ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತಾರೆ. ಈ ಅಂದ್ರೆ ಬಾಲ್ ನ ವಾಪಸ್ ಕದಿಯಕ್ಕೆ ಅದಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಇರ್ತಾರೆ ಅವರು. ನೋಡ್ಬೇಕು. ನಮಗೆ ದಾನು ಬಂದು ಏನದು ಕ್ಯಾಮಿಯೋ ಇಷ್ಟ ಆಯ್ತು ನಂಗೆ ದಾನುದು. ದಾನು ಮಲ್ಲ ಬಂದ್ರಲ್ಲ, ದಾನು ದಾನು ಮಲ್ಲದ್ ಏನ್ ಅನ್ಸ್ತು ಸಖತ್ ನಿಂಗೆ ಎಷ್ಟು? ಫಿಯರ್ಲೆಸ್ ಇದ್ದಾನೆ ರೋಹಿತ್ ದಾನು. ಎಕ್ಸಾಕ್ಟ್ಲಿ. ನಂಗೆ ದಾನುಗೆ ಚೆನ್ನೈಯಲ್ಲಿ ವಾರ್ಮ್ ಅಪ್ ಮಾಡ್ಲಿಕ್ಕೆ ಬರ್ತಿದ್ದ. ದಾನು ಈಗೋನ ಸ್ಕೋರ್ ಬಾಯ್ ಅಂದ್ರೆ ಹಿಂಗೆ ಮಾಡೋದಾ? ಅಲ್ಲಿ ಹೊಡಿಲಿಲ್ಲ ಆಕ್ಚುಲಿ. ಇಲ್ಲಿ ಜಮ್ಶೆಡ್ಪುರ್ ಮೇಲೆ ಚಾನ್ಸ್ ಇತ್ತು ಅವನಿಗೆ. ಅದು ಒಂದೇ ಅಲ್ಲ, ಬಟ್ ಎವ್ರಿ ಟೈಮ್ ಅಷ್ಟೇ. ನಾವು ಲಾಸ್ಟ್ 5 minutes ಅಲ್ಲಿ ನಾವು ಇನ್ನೇನು ಅಡಿಷನಲ್ ಟೈಮ್ ಆಡ್ ಮಾಡಿದಾಗ ಸ್ವಲ್ಪ ಡೌನ್ ಇದ್ರು ಪ್ಲೇಯರ್ಸ್ ಎಲ್ಲ, ಸುಸ್ತಾಗಿರ್ಬೋದು. ಅವಾಗ ಫ್ಯಾನ್ಸ್ ಹತ್ರ ಬಂದ್ಬಿಟ್ಟು ಹಿಂಗೆ ಅಂದಿದ್ದು, ಚಿಯರ್ ಮಾಡಿ ಅಂತ ಹೇಳಿದ್ದು ಎಲ್ಲ ತುಂಬಾ ಒಳ್ಳೇದೇ ಇದೆ. ಅವನು ಕ್ಲಬ್ ನ ಎಷ್ಟು ಇಷ್ಟಪಡ್ತಾನೆ ಅಂತ ಅಲ್ಲೇ ಗೊತ್ತಾಗುತ್ತೆ ಒಂದ್ಸತಿ ಬಂದ್ಮೇಲೆ. ನಿಜ. ಪ್ರಾಪರ್ ಕ್ಯಾರೆಕ್ಟರ್ ದಾನು. ನೀನ್ ಲಾಸ್ಟ್ ಅಲ್ಲಿ ನೋಡ್ತಿದ್ದ ನಾವೆಲ್ಲ ಅಂದ್ರೆ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಜರಗೋದ ಅವರೆಲ್ಲ ಬಂದಾಗ ದಾನು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ. ಅದನ್ನ ವಿಡಿಯೋ ಮಾಡಿದ್ನೋ ಇಲ್ಲ ಆಕಾಶ್ ಗೊತ್ತಿಲ್ಲ ನನಗೆ. ಅದು ಚೆನ್ನಾಗಿತ್ತು ಆಕ್ಚುಲಿ. ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ದಾನು ಚೆನ್ನಾಗಿ ಒಂದ್ ಸ್ಪಿರಿಟೆಡ್ ಪ್ಲೇಯರ್ ಇರ್ಬೇಕು ಆತರ ಪ್ಲೇಯರ್ಸ್. ಅಂದ್ರೆ ಶಿವ ಆಡ್ತಾನೆ, ಬಟ್ ಅವ್ನ ಎಕ್ಸ್ಪ್ರೆಸಿವ್ ಇಲ್ಲ ಅವನು. ಸೊ ಆ ತರ ನೋಡಿದ್ರೆ ದಾನು ಒಂದ್ ಸ್ವಲ್ಪ ಈ ತರ ಫೀಲ್ಡ್ ಅಲ್ಲಿ ಎಕ್ಸ್ಪ್ರೆಸಿವ್ ಇರ್ತಾನೆ. ಬೇಕು ಈ ತರ ಪ್ಲೇಯರ್ಸ್. ಡ್ರೆಸ್ಸಿಂಗ್ ರೂಮ್ ತುಂಬಾ ಇಂಪಾರ್ಟೆಂಟ್. ದಾನು ಜಾಸ್ತಿ ಚಾನ್ಸ್. ನನಗೊಂದು ಇಷ್ಟ ಆಗಿದ್ದೇನಂದ್ರೆ ದಾನುನ ಜರಗೋಜ ಬಂದು ಸ್ಟ್ರೈಕರ್ ಆಗೇ ಯೂಸ್ ಮಾಡಿದ್ರು. ಅಗೇನ್ ಅವ್ರ ಮಿಡ್ಫೀಲ್ಡ್ ಅಲ್ಲಿ ಹಾಕ್ಲಿಲ್ಲ ದಾನುನ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ನಾವು. ಕಡಿಮೆ ಟೈಮ್ ಆದ್ರೂ ಪರವಾಗಿಲ್ಲ, ದಾನುಗೆ ಫ್ರಂಟ್ ಅಲ್ಲೇ ಆಡ್ತಿರ್ಬೇಕು ಯಾವಾಗ್ಲೂ ಅಂತ. ಸ್ಟ್ರೈಕರ್ ರೋಲೇ ಕೊಡ್ತಿರ್ಬೇಕು. ಶಿವ ಸಬ್ಸ್ಟಿಟ್ಯೂಟ್ ಆಗಿ ಅಥವಾ ಶಿವ ದಾನು ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರಿಬ್ರಲ್ಲಿ ಯಾರನ್ನ ಆತರ ಆಡಿಸ್ತಾ ಇರ್ಬೇಕಂತ ಅನ್ಕೊಂತೀನಿ. ನೋಡ್ಬೇಕು. ಸೊ ಇವಾಗ ಅದೇ ಕೇಳ್ತೀನಿ, ಇವಾಗ ರೋಹಿತ್ ದಾನು ಬಗ್ಗೆ ಮಾತಾಡಿದಕ್ಕೆ ಇಷ್ಟು ಎಲ್ಲ ರೋಹಿತ್ ದಾನು ಪ್ರೂವ್ ಮಾಡಿದ್ಮೇಲೆ ರೋಹಿತ್ ದಾನುಗೆ ಯಾಕೆ ಸ್ಟಾರ್ಟಿಂಗ್ 11 ಅಲ್ಲಿ ಚಾನ್ಸ್ ಸಿಗ್ತಿಲ್ಲ? ಅಗೇನ್ ಅದು ವೆರಿ ಈಸಿ ಟು ಆನ್ಸರ್ ಅಲ್ಲ. ಸಡನ್ ಆಗಿ ಕೋಚ್ ಚೇಂಜ್ ಆದ್ರು. ಒಂದು ರೋಹಿತ್ ದಾನು ಬಂದಿದ್ದಿದೆ, ಫಸ್ಟ್ ಬಂದ ತಕ್ಷಣ ದಾನು ಇಂಜೂರ್ಡ್ ಇದ್ದ. ಅವನು ಫಿಟ್ ಆಗಕ್ಕೆ ಸ್ವಲ್ಪ ದಿನ ಆಯ್ತು. ಸೊ ಇವಾಗ ಮತ್ತೆ ಫಿಟ್ ಆಗಿ ಅವನು ರೆಡಿ ಆದಾಗ ನಾವು ಆಲ್ರೆಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇರ್ಲಿಲ್ಲ ನಾವು. ಸೊ ಹಾಗಾಗಿ ಸೀನಿಯರ್ಸ್ಗೆ ಹೋಗ್ತಾರೆ ಆ ಟೈಮಲ್ಲಿ. ನಾವು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಿಲ್ಲ ಅಂದ್ರೆ ಎಲ್ಲರೂ ಟ್ರಸ್ಟೆಡ್ ಯಾರನ್ನ ಜಾಸ್ತಿ ಟ್ರಸ್ಟ್ ಮಾಡ್ಬೋದು ಅವ್ರಿಗೆ ಹೋಗ್ತಾರಲ್ಲ. ಹಾಗಾಗಿ ಸುನಿಲ್ ಮತ್ತು ಮೇನೆ ಸ್ಟಾರ್ಟ್ ಮಾಡ್ತಾ ಇದ್ರು. ಅದಾದ್ಮೇಲೆ ಮತ್ತೆ ನಾವು ನಮ್ ಬ್ಯಾಡ್ ಫಾರ್ಮ್ ಕಂಟಿನ್ಯೂ ಆಗ್ತಾನೆ ಇತ್ತು, ಚೇಂಜಸ್ ಆಗೇ ಇಲ್ಲ ಎಲ್ಲೂ. ಐ ಥಿಂಕ್ ಸೈಮನ್ ಸುನಿಲ್ ನ ಜಾಸ್ತಿ ಟ್ರಸ್ಟ್ ಮಾಡಿದ್ಕೋ, ಮೇನ್ಗೆ ಜಾಸ್ತಿ ಟ್ರಸ್ಟ್ ಮಾಡಿದ್ಕೋ, ಅಥವಾ ಈ ಚಿಕ್ಕ ಹುಡುಗರ್ನ ಅವ್ರಿಗೆ ಬಿಲೀಫ್ ಮಾಡದೇ ಇರೋದಕ್ಕೆ ಸಾಕಾದ್ರು ಇನ್ನು ಅದು ಒಂದು ರೀಸನ್ ಇದ್ರು ಇರ್ಬೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ಸೈಮನ್ ಉಳಿಸಿದ್ದೆ ಶಿವ ಪರ್ಫಾರ್ಮೆನ್ಸೇ ಅಲ್ವಾ ಸೈಮನ್ 1-0 ವಿನ್ಸ್ 2-0 ವಿನ್ಸ್ ಎಲ್ಲ ಆಗಿದ್ದು. ಈ ತರನೇ ಈ ವರ್ಷನೂ ದಾನು ಇದ್ದ, ಒಳ್ಳೆ ಪ್ಲೇಯರು. ಶಿವ ಇದ್ದ, ಅವ್ರನ್ನ ಯೂಸ್ ಮಾಡ್ಕೊಳ್ಳಿಲ್ಲ ಸೈಮನ್ ಸರಿಯಾಗಿ.
ಹಂಗಾಗಿ ಅವ್ರದ್ದು ಐ ಥಿಂಕ್ ಅದಕ್ಕೆ ಪರ್ಫಾರ್ಮೆನ್ಸ್ ಆಗ್ಲಿಲ್ಲ. ಮತ್ತೆ ನೋಡಿದ್ರಲ್ಲ ರಣಿಡಿ ಮೇಲೂ ನಾ ಅಲ್ಲಿ ಸ್ಟೇಡಿಯಂ ಅಲ್ಲಿ ಇದ್ವಲ್ಲ, ರಣಿಡಿ ಫುಲ್ ಟೈಮ್ ಆದ್ಮೇಲೆ ರಣಿಡಿ ನಮ್ ಜೊತೆ ಬಂದು ಮಾತಾಡಿರ್ಬೇಕಾದ್ರೆ ಅದಾದ್ಮೇಲೆ ಎಲ್ಲ ಕ್ಲಾಪ್ ಮಾಡಿ ಹೋದ್ಮೇಲೆ ದಾನಕ್ ನಿಂತ್ಕೊಂಡು ಹೇಳ್ತಾ ಇದ್ರು ರಣಡಿ ಅಂದ್ರೆ ನೀನ್ ಈ ತರ ಮಾಡ್ಬೇಕಿತ್ತು ಆ ತರ ಅಂದ್ರೆ ಒಬ್ಬ ಪ್ಲೇಯರ್ ಅವ್ನ ಇಟ್ಕೊಂಡು ಹೇಳ್ತಾನೆ ಅಂದ್ರೆ ಅವ್ನ ಮೇಲೆ ಟ್ರಸ್ಟ್ ಮಾಡ್ತಾ ಇದಾರೆ ಕೋಚಸ್ ಅಂತ. ಐ ಥಿಂಕ್ ದಾನು ಈ ಶಿವನ್ ರಿಪ್ಲೇಸ್ ಮಾಡಿದಾಗ ನನಗೆ ಅದೇ ಅನ್ಸಿತ್ತು, ಒಳ್ಳೆ ರಿಪ್ಲೇಸ್ಮೆಂಟ್ ಕರೆಕ್ಟ್. ಏನಂದ್ರೆ ಆಪಲ್ ಟು ಆಪಲ್ ರಿಪ್ಲೇಸ್ಮೆಂಟ್ ಅಲ್ಲ, ಅವನು ಸ್ಟ್ರೈಕರ್ ಇವನು ಸ್ಟ್ರೈಕರ್, ಇಬ್ರು ಸ್ಟ್ರೈಕರ್ ಒಳ್ಳೆ ಚೆನ್ನಾಗಿತ್ತು. ನನಗೆ ಅದೊಂದು ಇಷ್ಟ ಆಯ್ತು ದಾನು ರಿಪ್ಲೇಸ್ಮೆಂಟ್. ಐ ಥಿಂಕ್ ಇನ್ನು ಜಾಸ್ತಿ ಆಗ್ಬೇಕು, ಇನ್ನು ಜಾಸ್ತಿ ಅವನು ಪ್ಲೇಯಿಂಗ್ ಟೈಮ್ ಸಿಗ್ಬೇಕು ಅವನಿಗೆ, ಚೆನ್ನಾಗಿ ಆಡ್ತಾನೆ. ನಿಜ ನಿಜ. ಸೊ ಪೂರ್ಣ ನಿಮಗ್ ಬರ್ತೀನಿ. ನಾವ್ ಇಷ್ಟ ದಿವಸ ನೋಡ್ದಂತ ಸುರೇಶ್ಗೂ ನೆನ್ನೆ ನೋಡ್ದಂತ ಸುರೇಶ್ಗೂ ತುಂಬಾ ಡಿಫ್ರೆಂಟ್ ಇತ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೆನ್ನೆ ನೋಡಿದಂದ್ರೆ ಅದೇ ಕೀ ಪಾಸಸ್ ಕಂಪ್ಲೀಟ್ ಮಾಡ್ದ, ಫಿನಿಶಿಂಗ್ ಒಂದ್ ಬಿಟ್ಟು ಇನ್ನೆಲ್ಲ ಸಖತ್ ಮಿಡ್ ಫೀಲ್ಡ್ ಹೋಲ್ಡ್ ಮಾಡಿದ್ದಾಗ್ಲಿ, ಕಮ್ಯುನಿಕೇಟ್ ಮಾಡ್ತಿದ್ದಾಗ್ಲಿ ಕೆಜೆ ಜೊತೆ, ಪ್ಲಸ್ ಬ್ಯಾಕ್ ತ್ರೀ ಜೊತೆ ಕಮ್ಯುನಿಕೇಶನ್ ಅಷ್ಟೇ ಚೆನ್ನಾಗಿತ್ತು ಒಂದು. ಸೊ ಹೆಡ್ಸ್ ಅಪ್ ಪ್ಲೇ ಪ್ಲಸ್ ಕೀ ಪಾಸಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದ. ಈ ತರ ಲೀಡರ್ಶಿಪ್ ಬಂದ್ರೆ ಅವನು ಮುಂಚೆ ಲೈಕ್ 2019 2020 ಆಡ್ತಿದ್ದ ರೀತಿ ಆ ತರ ಅನ್ಸ್ತು ನಂಗೆ ಗೇಮ್ ನೋಡಿದಾಗ. ಸೊ ಒಂದೊಂದ್ಸಲ ಅಷ್ಟೇ ಅವನು ಫಾರ್ವರ್ಡ್ ಅಂದ್ರೆ ಬಾಲ್ ನ ಫಾರ್ವರ್ಡ್ ತಗೊಂಡೋದಾಗ ಒಂದ್ ಕೀ ಪಾಸ್ ಮಿಸ್ ಮಾಡ್ತಾನೆ, ಅವನೇ ಡೈರೆಕ್ಟ್ ಗ್ಲೋರಿಗೆ ಹೋಗಕ್ ಟ್ರೈ ಮಾಡ್ತಾನೆ. ಯಾವಾಗ ಅದೊಂದು ಕಂಟಿನ್ಯೂ ಆಗ್ತಾ ಇದೆ. ಅದೊಂದು ಲೈಕ್ ಕೀ ಪಾಸ್ ಮಾಡಿದ್ರೆ ಅವ್ನಿಗೆ ಆರಾಮಾಗಿ ಅಸಿಸ್ಟ್ ಸಿಗುತ್ತೆ. ಅದೊಂದು ಇಂಪ್ರೂವ್ ಮಾಡ್ಕೊಂಡ್ರೆ, ಅದು ಮತ್ತೆ ಫಿನಿಶಿಂಗು ಅದೆರಡು ಇಂಪ್ರೂವ್ ಮಾಡ್ಕೊಂಡ್ರೆ ಒಳ್ಳೇದ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ನನ್ಗೆ ಇದೇ ಪೂರ್ಣ ನನಗೆ ಯಾವಾಗ್ಲೂ ಪ್ರಾಬ್ಲಮ್ ಇರೋದು ಅಂದ್ರೆ ಈ ಎಸ್ಟಾಬ್ಲಿಷ್ ಪ್ಲೇಯರ್ಸ್ ಮೇಲೆ. ಅವರು ಇನ್ನು ಯಾಕೆ ಅಷ್ಟ್ಯಾಕ್ ಅಂದ್ರೆ ಈ ಹೊಸ ಪ್ಲೇಯರ್ ತರ ಯಾಕೆ ಎಕ್ಸೈಟೆಡ್ ಆಗಿಬಿಡ್ತಾರೆ ಅವ್ರು ಅಲ್ಲಿ ಹೋಗಿಂದೆ ಅಂತ. ಅಂದ್ರೆ ಗೋಲ್ ಮುಂದೆ ಹೋದಾಗ ವೈ ಡು ದೇ ಬಿಕಮ್ ಸಡನ್ ಆಗಿ ಯಾಕೆ ಅವ್ರು ಎಕ್ಸೈಟ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ. ಟೀಮ್ ಗೇಮ್ ಇದು, ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿದೆ ಅವ್ರಿಗೆ. ಅವ್ರಿಗೆಲ್ಲ ಹೇಳಿರ್ತಾರೆ ಇದನ್ನ. ಅದು ಸ್ವಲ್ಪ ಎಕ್ಸೈಟ್ಮೆಂಟ್ ಕಡಿಮೆ ಆಗ್ಬೇಕು. ಅವ್ನು ಸ್ವಲ್ಪ ಆ ಇದ್ರಲ್ಲಿ ಅಟ್ಯಾಕಿಂಗ್ ರೋಲ್ ಅಲ್ಲಿ ಸ್ವಲ್ಪ ಎಕ್ಸೈಟ್ಮೆಂಟ್ ಕಡಿಮೆ ಆದ್ರೆ, ಕಟ್ ಬ್ಯಾಕ್ ಮಾಡೋದು, ಪಾಸ್ ಗಳು ಮಾಡೋದು ಮಾಡಿದ್ರೆ ಐ ಥಿಂಕ್ ಇನ್ನೂ ಜಾಸ್ತಿ ಎಫೆಕ್ಟಿವ್ ಇರ್ತಾನೆ ಅನ್ಸುತ್ತೆ. ಹೌದು, ಆರಾಮಾಗಿ ಅಸಿಸ್ಟ್ ಸಿಗುತ್ತೆ. ಹೌದು, ಅದೇ ಅವ್ನ್ ಬಾಕ್ಸಿಗೆ ಹೋದಾಗ ಎಕ್ಸೈಟ್ ಆಗ್ತಾನೆ ಅನ್ಸುತ್ತೆ ತುಂಬಾ. ಸೊ ಗ್ಲೋರಿಗೆ ಹೋಗಿ ಟ್ರೈ ಮಾಡ್ತಾನೆ. ಮುಂದೆ ರೆಕ್ಟಿಫೈ ಮಾಡ್ಕೊಬಹುದು. ಸುನಿಲ್ ಗಾನ ಕೀ ಪಾಸ್ ಮಾಡಿದ್ರೆ ಪಕ್ಕ ಸುನಿಲ್ ಅಕ್ನಾಲೇಜ್ ಮಾಡ್ತಾನೆ, ಅವನು ಕಲ್ತಿದ್ಯಾನೆ ನೋಡ್. ಸೊ ಮಂಜು ಬ್ರೋ, ನಿಮ್ಮ ಹತ್ರ ಬರ್ತೀನಿ. ಜಸಲ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ. ಜಸಲ್ ನಾನು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಪರ್ಸನಲಿ ಈ ಸೀಸನ್ ಅಲ್ಲಿ ಜಸಲ್ ಆಡಿದಂತ ಬೆಸ್ಟ್ ಗೇಮ್ ನನ್ನ ಪ್ರಕಾರ. ಅಂದ್ರೆ ಜಸಲ್ಗೆ ವಿಂಗ್ಸ್ ಅಲ್ಲಿ ಅವರು ಜಮ್ಶೆಡ್ಪುರ್ ವಿಂಗರ್ಸ್ ಆಕ್ಚುಲಿ ತುಂಬಾ ಫೇಸ್ ಇರೋ ವಿಂಗರ್ಸ್. ಜಸಲ್ ಹತ್ರ ಫೇಸ್ ಇಲ್ಲ. ಜಸಲ್ ಏನಂದ್ರೆ ಬಾಡಿ ಹೋಲ್ಡ್ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಟ್ಯಾಕ್ಟಿಕಲಿ ಚೆನ್ನಾಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಅದನ್ನೇ ಮಾಡಿದ್ ನೀನೆ ಜಸಲ್ ತುಂಬಾ ಕಮಿಟ್ ಆಗ್ತಾ ಇರ್ಲಿಲ್ಲ ಫಾರ್ವರ್ಡ್ಗೆ. ಹಾಗಾಗಿ ಅಲ್ಲಿಗೆ ಅಷ್ಟೊಂದು ಸರ್ವಿಸ್ ಇದ್ದಿಲ್ಲ, ಓವರ್ಲ್ಯಾಪ್ ಮಾಡಕ್ಕೆ ಅದಕ್ಕೆಲ್ಲ ಸರ್ವಿಸ್ ಇರ್ಲಿಲ್ಲ. ಬಟ್ ಇದ್ದಾಗೆಲ್ಲ ಒಳ್ಳೊಳ್ಳೆ ಕ್ರಾಸ್ ಎಲ್ಲ ಹಾಕಿದ್ದಾರೆ ಬಂದು ಜಸಲ್. ಐ ಥಿಂಕ್ ಒಂದು ಸುನಿಲ್ಗೆ ಏನೋ ಕೊಟ್ರಲ್ಲ, ಅದು ಒಳ್ಳೆ ಚಾನ್ಸ್ ಬೇರೆ ಇತ್ತು, ಹೆಡರ್ ಬಾಕ್ಸ್ ಒಳಗಡೆ ಅದೊಂದು ಕೊಟ್ಟಿದ್ರು. ಸೊ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ರೋಷನ್ ಆಗಿದ್ರು ಬಾಂಬಾರ್ಡ್ ಮಾಡ್ತಿರ್ತೇನೆ ಒಂದ್ ಕಡೆಯಿಂದ, ರೋಷನ್ ಇದ್ದೇ ಇರುತ್ತೆ ಅಟ್ಯಾಕಿಂಗ್. ಆದಷ್ಟು ಜಸಲ್ ಹೋಲ್ಡ್ ಮಾಡ್ಲಿ ಒಂದ್ ಸೈಡ್ ಇಂದ ಅಂತ ಅನ್ಕೊಂತಿದ್ದೆ. ಎಕ್ಸಾಕ್ಟ್ ಆಗಿ ಅದನ್ನೇ ಮಾಡಿದ್ರು. ಐ ಥಿಂಕ್ ಇವಾಗ ರೋಲ್ ಸ್ವಲ್ಪ ಕ್ಲಾರಿಟಿ ಕೊಟ್ಟಿರ್ತಾರೆ ಜರಗೋಜಾ ಅವ್ರಿಗೆ, ಅವ್ರ ರೋಲ್ ಏನಿದೆ ಅಂತ ಕ್ಲಾರಿಟಿ ಕೊಟ್ಟಿರ್ತಾರೆ. ಮತ್ತೆ ಇವಾಗ ರೋಷನ್ ಫ್ರಂಟ್ ಹೋದಾಗ, ಕೆಜೆ ಅನ್ನು ಮುಂದಿದ್ದಾಗ ಆಕ್ಚುಲಿ ಇವರೇ ಬ್ಯಾಕ್ ತ್ರೀಯಲ್ಲಿ ಡ್ರಾಪ್ ಆಗ್ತಾ ಇದ್ರು. ಬ್ಯಾಕ್ ತ್ರೀಯಲ್ಲಿ ಸ್ಲಾವಕೋ ಮತ್ತೆ ಅಲೆಕ್ಸ್ ಜೊತೆ ಇವರೇ ಬ್ಯಾಕ್ ತ್ರೀಯಲ್ಲಿ ಡ್ರಾಪ್ ಆಗೋರು. ಐ ಥಿಂಕ್ ಈ ಪರ್ಟಿಕ್ಯುಲರ್ ರೋಲ್ ಏನಿದೆ ಅವ್ರಿಗೆ ತುಂಬಾ ಸೂಟ್ ಆಗುತ್ತೆ. ಅದೇ ಸ್ವಲ್ಪ ಅವರು ಕಾನ್ಸಂಟ್ರೇಷನ್ ಹಂಗೆ ಮೇಂಟೈನ್ ಮಾಡ್ಬೇಕು. ಈ ಮ್ಯಾಚ್ ಅಲ್ಲಿ ಹೆಂಗ್ ಚೆನ್ನಾಗಿ ಆಡಿದ್ರು, ಕಂಪ್ಲೀಟ್ ಆಗಿ ಓಲ್ ಗೇಮ್ ಹೆಂಗ್ ಚೆನ್ನಾಗಿ ಆಡಿದ್ರು, ಜಸಲ್ ಕಡೆಯಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಒಂದ್ಸರಿ. ಅಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ, 60 ಮಿನಿಟ್ಸ್ ಚೆನ್ನಾಗಿ ಆಡ್ತಾರೆ, ಆಮೇಲೆ ಡ್ರಾಪ್ ಆಗೋ ತರ ಪ್ಲೇಯರ್ ಅವರು. ಬಟ್ ಈ ಗೇಮ್ ತುಂಬಾ ಚೆನ್ನಾಗಿ ಆಡಿದ್ರು, ನಂಗೆ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ಈ ಓಲ್ ಸೀಸನ್ ಅಲ್ಲೇ ಬೆಸ್ಟ್ ನಾವು ನೋಡಿದ್ದು ಜಸಲ್ ಈ ಪರ್ಟಿಕ್ಯುಲರ್ ಗೇಮ್. ನಂಗೆ ಇಷ್ಟ ಆಯ್ತು. ಹೋಪ್ಫುಲಿ ಅವ್ರು ಇದನ್ನೇ ಕಂಟಿನ್ಯೂ ಮಾಡ್ಲಿ. ಅವ್ರಿಗೆ ಗೊತ್ತಿದೆ ಒಂದ್ಸರಿ ಅವ್ರು ಈ ತರ ಕಂಟಿನ್ಯೂ ಮಾಡಕ್ ಶುರು ಮಾಡಿದ್ರೆ ಅವ್ರಿಗೆ ಬ್ಯಾಕಿಂಗ್ ಸಿಕ್ಕಾಪಟ್ಟೆ ಸಿಗುತ್ತೆ BFC ಇಲ್ಲಿ. ಹೌದು, ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಅದನ್ನೇ ಹೇಳ್ತೀವಿ, ಜಸಲ್ ಚೆನ್ನಾಗಿ ಆಡ್ಲಿ, ಅವರೇ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳ್ತಾ. ನೆಕ್ಸ್ಟ್ ನಾನು ಇನ್ನೂ ಒಂದು ಟೆಕ್ನಿಕಲ್ ಕ್ವಶನ್ ಇದು, ಲೈಕ್ ಸೈಮನ್ ಸಬ್ಸ್ಗೂ ಮತ್ತು ಜರ್ಗೋಜಾ ಸಬ್ಸ್ಗೂ ಡಿಫ್ರೆನ್ಸ್ ಏನು ಅನ್ನಿಸ್ತು ನಿಮ್ಗೆ? ನನ್ಗೆ ಈ ಸೀಸನ್ ಅಲ್ಲಿ ಸೈಮನ್ ಸಬ್ಸು ಆನ್ ಸ್ಪಾಟ್ ಯಾವ್ದು ಆಗ್ತಾ ಇರ್ಲಿಲ್ಲ. ಅಂದ್ರೆ ಅದೇ ಹೇಳ್ತೀನಿಲ್ಲ, ಯಾವಾಗ ನಮ್ಗೆ ವರ್ಕ್ ಆಗ್ತಿರಲ್ಲ, ಏನೋ ವರ್ಕ್ ಆಗಲ್ಲ ಅನ್ನೋ ತರ ಆಗ್ಬಿಟ್ಟಿರ್ತಿ ಸರಿ ಒಂದ್ಸರಿ. ಬಟ್ ಲಾಸ್ಟ್ ಸೀಸನ್ ನೋಡಿದ್ರೆ ಸೈಮನ್ ಸ್ಪಾಟ್ ಆನ್ ಸಬ್ಸ್ಟಿಟ್ಯೂಷನ್ಸ್ ಇರ್ತಿತ್ತು. ಕರೆಕ್ಟ್ ಯಾರು ಸಬ್ಸ್ಟಿಟ್ಯೂಟ್ ಮಾಡಿರ್ತಿದ್ರು ಬಂದ್ ಗೋಲ್ ಹೊಡೆಯೋರು ಅಥವಾ ಒಳ್ಳೆ ಡಿಫೆಂಡ್ ಮಾಡೋರು. ಈಗ ನಾವು ಬಸ್ ಪಾರ್ಕ್ ಮಾಡ್ಬೇಕಾದ್ರೆ
ಸೊ ಲಾಸ್ಟ್ ಸೀಸನ್ ಅವ್ರು ಸ್ಪಾಟ್ ಆನ್ ಇದ್ರು. ನನ್ಗೆ ಅದೇ ಯಾವಾಗ್ಲೂ ಅನ್ಸೋದಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸೈಮನ್ ಟೀಮ್ ಯಾವಾಗ್ಲೂ ಚೆನ್ನಾಗ್ ಆಡೋದು. ಆ ಫಸ್ಟ್ ಹಾಫ್ ಚೆನ್ನಾಗಿ ರೀಡ್ ಮಾಡ್ತಾರೆ ಅನ್ನೋ ಫೀಲಿಂಗ್ ಬರೋದು ನನಗೆ. ಬಟ್ ಈ ಸೀಸನ್ ಆತರ ಆಗ್ಲಿಲ್ಲ. ಮತ್ತ ಜರಗೋಸದ ಐ ಥಿಂಕ್ ಟೂ ಅರ್ಲಿ ಟು ಸ್ಪೀಕ್ ಎನಿಥಿಂಗ್ ಅಲ್ಲ. ಮೊಲ್ಲನ್ ತರ್ಸಿ ಮೊಲ್ಲ ಬಂದ ಆಕ್ಚುಲಿ. ಐ ಥಿಂಕ್ ದಾನು ಬಂದ. ಐ ಥಿಂಕ್ ಅವ್ರು ಯಾರು ಹೊಸ ಹುಡುಗರು ಇದಾರೆ ಎಲ್ರಿಗೂ ಲುಕಿಂಗ್ ಕೊಟ್ರು. ಅದಕ್ಕೆ ಅಲ್ವಾ ಲಾಸ್ಟ್ 5 minutes ಐ ಥಿಂಕ್ ಜಮ್ಶೆಡ್ಪುರ್ ತುಂಬಾ ಕ್ಲೋಸ್ ಬಂದಿದ್ರು ಸ್ಕೋರ್ ಮಾಡಕ್ಕೆ. ಸಡನ್ ನಾವು ಶೇಪ್ ಕಳ್ಕೊಂಡ್ವಿ. ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಕಡಿಮೆ ಆಗಿತ್ತು ನಮ್ದು. ಮಿಡ್ಫೀಲ್ಡ್ ಅಲ್ಲೂ ಚೇಂಜ್ ಆಯ್ತು. ಹಂಗಾದ ತಕ್ಷಣ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿತ್ತು. ಹಾಗಾಗಿ ಅವ್ರ ಅಡ್ವಾಂಟೇಜ್ ತೊಗೊಳಕ್ ಹೋದ್ರು. ಲಕ್ಕಿಲಿ ಗುರ್ಪಿ ಸೇವ್ ಮಾಡಿದಾರೆ. ಆ ಪರ್ಟಿಕ್ಯುಲರ್ ಇದನ್ನ ನೋಡಿದ್ರೆ ಐ ಥಿಂಕ್ ನಾವು ಇನ್ನೂ ಟೈಮ್ ಕೊಡ್ಬೇಕಲ್ಲ. ಐ ಥಿಂಕ್ ಒಂದ್ 4-5 ಗೇಮ್ಸ್ ಆದ್ಮೇಲೆ ನಮಗೆ ಒಂದು ಐಡಿಯಾ ಸಿಗುತ್ತೆ. ಮತ್ತೆ ಇವತ್ತಿನ ನ್ಯೂಸ್ ಪ್ರಕಾರ ಏನಂದ್ರೆ BFC ರಿಸರ್ವ್ ಮೇಲೆ ಅವ್ರು ಒಂದು ಗೇಮ್ ಆಡ್ತಿದಾರಲ್ಲ, ಸೀನಿಯರ್ ಟೀಮ್. ಸೊ ಸೀನಿಯರ್ ಟೀಮ್ ವರ್ಸಸ್ ಬಿಬಿಯಾನ ವರ್ಸಸ್ ಜರಗೋಜಾ ಟೀಮ್ ಆಡ್ತಿದ್ದಾರೆ. ಮೇ ಬಿ ಇವತ್ತು ಅಥವಾ ನಾಳೆ ಆಡ್ತಾರೆ. ಸೊ ಆ ಪರ್ಟಿಕ್ಯುಲರ್ ಗೇಮ್ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತಲ್ಲ, ನಮ್ ಬಿ ಟೀಮ್ ಪ್ಲೇಯರ್ಸ್ ಎಲ್ಲ ಹೇಗಿದ್ದಾರೆ ಅಂತ. ನಮ್ ಟೀಮ್ ಆಕ್ಚುಲಿ ಚೆನ್ನಾಗಿದೆ. ಅಂಕಿತ್ ಚೆನ್ನಾಗಿದ್ದಾನೆ, ಸತೀಂದರ್ ಚೆನ್ನಾಗಿದ್ದಾರೆ, ಮತ್ತೆ ಅಮ್ಮಾಯಿ, ಮತ್ತೆ ವಿನೀತ್ ಸೆಂಟರ್ ಬ್ಯಾಕ್ ಅಲ್ಲಿ, ಶಿವಾಲ್ಡೋ ಇವಾಗ ಫುಲ್ ಬ್ಯಾಕ್ ಆಗಿ ಆಡ್ತಿದ್ರು. ಸೊ ಒಳ್ಳೆ ಹುಡುಗರಿದ್ದಾರೆ, ಚೆನ್ನಾಗಿದ್ದಾರೆ. ನೋಡ್ಬೇಕು. ಅದೇ ನಾನು ಅನ್ಕೊಂತಿದ್ದೀನಿ ಅಂದ್ರೆ ಅಲ್ಲಿಂದ ಒಂದಿಷ್ಟು ಹುಡುಗರ್ನ ಯಾರಂದ್ರೆ ಎತ್ಕೊಂಡ್ರೆ ಪ್ರಾಪರ್ ಸೂಪರ್ ಕಪ್ ಒಂದು ಕ್ಯಾಂಪೇನ್ ಆಗ್ಬೋದು, ನಮ್ದು ಚಾನ್ಸಸ್ ಇದೆ ಅಂತ. ಸೊ ನನ್ಗೆ ಅನಿಸ್ತದೆ ಜರ್ಗೋಸ್ ಸಬ್ಸ್ ಸ್ಪಾಟ್ ಆನ್. ಯಾಕೆಂದ್ರೆ 60th minute ನಾವು ಹಾವಿ ಮತ್ತೆ ಚೇತ್ರಿನೆಲ್ಲ ಸಬ್ ಮಾಡಿದ್ವಿ. ಬಿಕಾಸ್ ನಮ್ಗೆ ಗೊತ್ತು ಹಾವಿಗೆ ಅಷ್ಟೇ ಆಗೋದು, ಇವಾಗ ಇವನ್ ಚೇತ್ರಿ ಕೂಡ ಅಷ್ಟೇ ಆಗೋದು ಅಂತ. ಅದಾದ್ಮೇಲೆ ಮಿಡ್ ಅಲ್ಲಿ ನಾವು ಹರ್ಷ ಮತ್ತೆ ಮನಿರೋಲ್ ಮೊಲ್ಲ ತಗೊಂಡ್ ಬಂದ್ವಿ. ಅದಾದ್ಮೇಲೆ ದಾನು ತಂದ್ವಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ರೋಷನ್ ಸಬ್ ಮಾಡಿ, ಕೆಜಿಯಾ ಸಬ್ ಮಾಡಿ ನಾವು ಕಂಪ್ಲೀಟ್ ಮುಗಿಸಿದ್ವಿ. ಸೊ ಇದೆಲ್ಲ ಸ್ಪಾಟ್ ಆನ್ ಸಬ್ಸ್ ಅನ್ಸುತ್ತೆ ನನಗೆ. ಇಷ್ಟು ದಿವಸ ಸೈಮನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಏನ್ ಮಾಡ್ತಿದ್ರು ಅಂತ. ಬಿಕಾಸ್ ಯಾಕೆ ನಾವು ನೋಡಿದ್ವಿ ಎಷ್ಟೊಂದು ಗೇಮ್ ಸುಮ್ಮನೆ ಮೈನ್ಗೆ ಚಾನ್ಸ್ ಕೊಡ್ತಿರೋರು 90 minutes ಹೋಲ್ ಗೇಮ್ ಪ್ಲೇ ಆಡಕ್ಕೆ. ಇಲ್ಲ ಅಂದ್ರೆ ಇವನ್ಗೆ ಚಾನ್ಸ್ ಕೊಡೋರು. ಇವನ್ ಚೇತ್ರಿ ಕೂಡ ಅಷ್ಟೇ ಆಲ್ಮೋಸ್ಟ್ 78 minutes 80 minutes ಅವ್ರಿಗೂ ಟೈಮ್ ಕೊಡ್ತಿದ್ರು. ಸೊ ಹೋಪ್ಫುಲಿ ಜರ್ಗೋಜಾ ಚೆನ್ನಾಗಿ ರೀಡ್ ಮಾಡ್ತಿದ್ದಾರೆ ಗೇಮ್ನ. ಅದೇ ಕಂಟಿನ್ಯೂ ಆಗ್ಲಿ ಅಂತ ಅನ್ಕೊಂತಿದ್ದೀನಿ.